ಕಳ್ತನ ಮಾಡೋದಕ್ಕೆ ಖಂಡಿತ ಆಗಲ್ಲ ನೋಡಿ. ಬನ್ನಿ ಈಗ ಮನೆ ಎಲ್ಲ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಪೈಪ್ ಕನೆಕ್ಷನ್ಸ್ ಇಲ್ಲಿದೆ. ಫೇಸ್ ಲಾಕ್ ತೋರಿಸ್ಬಿಡಿ ಮ್ಯಾಮ್. ನೋಡಿ ಈ ತರದ ಒಂದು ಕ್ಯಾಮ್ರಾ ಆಕ್ಸೆಸ್ ನ ಕೂಡ ಕೊಟ್ಟಿದ್ದೀವಿ. ಸೀಲಿಂಗ್ ನೋಡ್ತಾ ಇರಬಹುದು ವಿತ್ ಸ್ಪಾಟ್ ಲೈಟ್ಸ್ ಹಾಗೆ ಕೋವ್ ಲೈಟ್ಸ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಇದಕ್ಕೆ ನಾವು ಡ್ಯೂಕೋ ಫಿನಿಶ್ಡ್ ಲ್ಯಾಮಿನೇಟೆಡ್ಸ್ ನ ಯೂಸ್ ಮಾಡಿದೀವಿ. ಸೀಲಿಂಗ್ ಹೇಗ್ ಮಾಡಿದೀವಿ ಅಂತ ಮೋಲ್ಡಿಂಗ್ ಜೊತೆಗೆ ಅಷ್ಟಲಕ್ಷ್ಮಿ ಡಿಸೈನ್ಸ್ ನ ಯೂಸ್ ಮಾಡಿದೀವಿ. ನೋಡ್ತಾ ಇರಬಹುದು ಎಲಿಗೆಂಟ್ ಆಗಿ ಬಸವಣ್ಣ ಅವರ ಒಂದು ಡಿಸೈನ್ ನ ಕೂಡ ಕೊಟ್ಟಿದ್ದೀವಿ. ಲೋಟಸ್ ಡಿಸೈನ್ ಕಂಪ್ಲೀಟ್ ಸನ್ಲೈಟ್ ನಿಮಗೆ ಪೂಜಾ ರೂಮ್ ಗೆ ಬೀಳುತ್ತೆ. ಪ್ಯೂರಿಫೈಡ್ ವಾಟರ್ ಕನೆಕ್ಷನ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ವಾಶ್ ಮಾಡಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಬೇ ವಿಂಡೋ ಕಾನ್ಸೆಪ್ಟ್ ಅನ್ನ ಸಜೆಸ್ಟ್ ಮಾಡಿದೀವಿ. ಕೊಂಡು ಆರಾಮ್ಸೆ ಒಂದು ನೋಡ್ತಾ ಇದ್ರಲ್ಲ ಎಷ್ಟು ಮಾಡರ್ನ್ ಆಗಿ ಕೊಟ್ಟಿದ್ದೀವಿ ಅಂತ. ಈ ಒಂದು ಸ್ಟೇರ್ ಕೇಸ್ ನ ಎಕ್ಸ್ಟೆಂಡ್ ಮಾಡಿದೀವಿ. ನಾವು ಹೆಂಗ್ ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಸೂಪರ್. ಸೊ ಇದು ಒಂದು ಹೊಸ ಪ್ರಾಜೆಕ್ಟ್ ಮೇಡಮ್? ಹೌದು ಸರ್, ಇದು ಬಂದು ಹೊಸ ಪ್ರಾಜೆಕ್ಟ್. ಇದು ಡೈಮೆನ್ಷನ್ 3040 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದೀವಿ ಸರ್. ನಮ್ದು ರೈಝಾನ್ ಬಿಲ್ಡರ್ಸ್ ಅಂತ. ನಮ್ಮ ಕಂಪ್ನಿ ಬಂದು ಶ್ರೀನಗರ್ 50 ಫೀಟ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ಇದು ಬೇಗೂರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದೀವಿ ಸರ್. ಎಲಿವೇಶನ್ ನೋಡ್ತಾ ಇರಬಹುದು. ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಮಾಡರ್ನ್ ಕಂಟೆಂಪ್ರರಿ ಡಿಸೈನ್ ನ ಪ್ರೊವೈಡ್ ಮಾಡಿದೀವಿ. ಫ್ರಂಟ್ ಎಲಿವೇಶನ್ ಅಲ್ಲಿ ಒಂದ್ ಸ್ವಲ್ಪ ಯುನಿಕ್ ಪ್ಯಾಟರ್ನ್ ಕೊಡೋಣ ಅಂತ ಹೇಳಿ ಒಂದು ಜೆಮೆಟ್ರಿಕಲ್ ಶೇಪ್ ನ ಪ್ರೊವೈಡ್ ಮಾಡಿದೀವಿ. ಆ ವಿಂಡೋಸ್ ಎಲ್ಲ ಕೊಟ್ಟಿದೀವಲ್ಲ, UPVC ವಿಂಡೋಸ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ನೋಡ್ತಾ ಇರಬಹುದು ಆ ಜೆಮೆಟ್ರಿಕಲ್ ಶೇಪ್ಸ್ ಒಳಗಡೆ UPVC ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ನೋಡ್ತಾ ಇದ್ರೆ ಹಾಗೆ ಲೆಸಸ್ ರೇಲಿಂಗ್ಸ್ ನ ಕೂಡ ವಿತ್ ಟಫ್ ಅಂಡ್ ಗ್ಲಾಸ್ ನ ಪ್ರೊವೈಡ್ ಮಾಡಿದೀವಿ. ಹಾಗೆ ಇಲ್ಲಿ ಗೇಟ್ ವಿಚಾರಕ್ಕೆ ಅಂತ ಬಂದ್ರೆ ನೀವು ನೋಡ್ತಾ ಇರಬಹುದು MS ಗೇಟ್ ನ ಪ್ರೊವೈಡ್ ಮಾಡಿದೀವಿ ವಿತ್ SS CNC ಕಟ್ಟಿಂಗ್ ನ ಕೂಡ ಕೊಟ್ಟಿದೀವಿ. ನಾವು ನೋಡ್ತಾ ಇದ್ರೆ ನೇಮ್ ಬೋರ್ಡ್ ಹಾಕ್ಸೋದಕ್ಕೆ ಅಂತ ಸ್ವಲ್ಪ ನಾವು ಸ್ಪೇಸ್ ನ ಪ್ರೊವೈಡ್ ಮಾಡಿದೀವಿ. ಕಲರ್ ಕಾಂಬಿನೇಷನ್ ಆಕ್ಚುಲಿ ಈ ಒಂದು ಫ್ರಂಟ್ ಎಲಿವೇಶನ್ ಗೆ ತುಂಬಾ ಲುಕ್ ಕಾಣಬೇಕಂತ ನಾವು 3 ಕಲರ್ಸ್ ನ ಯೂಸ್ ಮಾಡಿದೀವಿ. ನೋಡ್ತಾ ಇರಬಹುದು ಹಾಫ್ ವೈಟ್ ವಿತ್ ಬ್ರೌನ್ ಹಾಗೆ ಮಿಲಿಟರಿ ಗ್ರೀನ್ ನ ಯೂಸ್ ಮಾಡಿ ಟೆಕ್ಸ್ಚರ್ಡ್ ವಾಲ್ ಪೇಂಟ್ ನ ಯೂಸ್ ಮಾಡಿದೀವಿ. ಸರ್ ನೀವು ನೋಡ್ತಾ ಇರಬಹುದು ಯೂಶಲಿ ಬೇರೆ ಮನೆಗಳೆಲ್ಲ ರೋಡ್ ಏನಿರುತ್ತಲ್ಲ ಆ ರೋಡ್ ಲೆವೆಲ್ ಗೆ ಮನೆನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಟ್ ನಾವು 3 ಫೀಟ್ ಡಿಸ್ಟೆನ್ಸ್ ಅಲ್ಲಿ ನಾವು 3 ಫೀಟ್ ಹೈಟ್ ನ ಕೊಟ್ಟು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಪಕ್ಕದಲ್ಲಿ ಒಂದು ಲೇಕ್ ಇದೆ. ಸೊ ನಿಮ್ಗೆ ಗೊತ್ತಿರಬಹುದು ಬ್ಯಾಂಗ್ಳೂರಲ್ಲಿ ಏನಾದ್ರು ಮಳೆ ಬಂದ್ರೆ ಅಥವಾ ಏನಾದ್ರು ಫ್ಲಡ್ ಸಿಚುವೇಶನ್ಸ್ ಬಂದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಮಳೆ ನೀರು ನಿಂತ್ಕೊಳ್ಳೋದು, ಮನೆ ಒಳಗಡೆ ನೀರು ನುಗ್ಗೋದೆಲ್ಲ ಆಗುತ್ತೆ. ಸೊ ಯೂಶಲಿ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ 3 ಫೀಟ್ ಹೈಟ್ ಇಂದ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡಿದೀವಿ. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ನ ನಾವು ನೋಟಿಸ್ ಮಾಡಿ ಒಂದು ಅನಲೈಸ್ ಮಾಡ್ಕೊಂಡು ಈ ಪ್ಲಾನಿಂಗ್ ಅಲ್ಲಿ ಕಟ್ಕೊಟ್ಟಿದೀವಿ. ಈ ಒಂದು ಗೇಟ್ ನಿಮ್ಗೆ ನೋಡ್ತಿದಿರಲ್ಲ, ಈ ಗೇಟ್ ಬಂದ್ಬಿಟ್ಟು ಕ್ಯಾಶುವಲ್ ಎಂಟ್ರಿಗೋಸ್ಕರ ಅಂತ ಕೊಟ್ಟಿರೋದು. ಅಂಡ್ ಇದೆಲ್ಲ ಬಂದ್ಬಿಟ್ಟು ಆಬ್ವಿಯಸ್ಲಿ ಪಾರ್ಕಿಂಗ್ ಗೋಸ್ಕರ ಅಂತಾನೆ ಕೊಟ್ಟಿರೋದು. ವೆಹಿಕಲ್ಸ್ ಎಲ್ಲ ಹೋಗಕ್ಕೆ 2 ವೀಲರ್ 4 ವೀಲರ್ಸ್ಗೆಲ್ಲ ಈಸಿ ಆಗಲಿ ಅಂತ. ಹಾಗೆ ಆ ಕಡೆ ಗೇಟ್ ಬಂದ್ರೆ ನೀವೇನಾದ್ರೂ ಐಟಮ್ಸ್ ನ ಕ್ಯಾರಿ ಮಾಡಬೇಕು ಅಂದ್ರೆ ಅದಕ್ಕೊಂದು ಪಾತ್ವೇ ಈಸಿ ಆಗಿರಲಿ ಅಂತ 3 ಕಾನ್ಸೆಪ್ಟ್ಸ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಸೊ ಈಗ ಗೇಟ್ ಕಲರ್ ನೋಡಿದ್ರೆ ಕರೆಕ್ಟ್ ಆಗಿ ಬಿಲ್ಡಿಂಗ್ ಮ್ಯಾಚ್ ಆಗೋ ತರ ಇದೆ. ಸೊ ಪ್ಲಾನ್ ಮಾಡಿ ಮಾಡಿರೋದಲ್ವಾ? ಹೌದು ಸರ್, ಖಂಡಿತ. ನೀವು ಹೇಳ್ದಾಗೆ ಕಲರ್ ಕಾಂಬಿನೇಷನ್ 3 ಕಲರ್ ಕಾಂಬಿನೇಷನ್ಸ್ ನ ಯೂಸ್ ಮಾಡಿದೀವಿ. ನೋಡ್ತಾ ಇರಬಹುದು ಅದಕ್ಕೆ ಬ್ರೌನ್ ಕಲರ್ಗೆ ಆಕ್ಚುಲಿ ಇದು ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಅಂಡ್ ಆ ಕಾಂಬಿನೇಷನ್ಗೆ ಇದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಪ್ಲಾನಿಂಗ್ ಅಲ್ಲಿ ಮಾಡಿದೀವಿ. ಅದಕ್ಕೆ ಯೂಸ್ ಮಾಡಿರೋದು ಕೂಡ HPL ಶೀಟ್ಸ್ ನ ನಾವು ಲ್ಯಾಮಿನೇಟ್ ಮಾಡಿ ಯೂಸ್ ಮಾಡಿದ್ವಿ. ನೋಡ್ತಾ ಇರಬಹುದು ಇದಕ್ಕೆ CNC ಕಟ್ಟಿಂಗ್ ನ ಕೂಡ ಯೂಸ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರಬಹುದು ಫ್ರಂಟ್ ಎಲಿವೇಶನ್ ಇರ್ಬೋದು ಅಥವಾ ಗೇಟ್ ನ ನೀವು ನೋಡುವಾಗ ಯಾರಿಗಾದ್ರೂ ಒಂದು ಯೂನಿಕ್ ಪ್ಯಾಟರ್ನ್ ಅಂತ ಫೀಲ್ ಕೊಡುತ್ತೆ. ಅಂಡ್ ಸ್ಟಾರ್ಟಿಂಗ್ ಮನೆ ಎಂಟ್ರೆನ್ಸ್ ಅಲ್ಲೇ ಅದೊಂದು ಫೀಲ್ ಬಂದ್ರೆ ಮನೆ ಒಳಗಡೆ ನೋಡುವಾಗ ಹೆಂಗಿರುತ್ತೆ ಅನ್ನೋ ಒಂದು ಇರುತ್ತಲ್ವಾ, ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಜನಕ್ಕೆ. ಅದಕ್ಕೋಸ್ಕರ ಇವಾಗ ನೀವು ನೋಡಿದ್ರಿ ಈ ಮನೆಯ ಫ್ರಂಟ್ ಎಲಿವೇಶನ್ ಹೇಗಿದೆ ಅಂತ. ಬನ್ನಿ ಈಗ ಪಾರ್ಕಿಂಗ್ ಲಾಟ್ ಮನೆ ಎಲ್ಲ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನಾವು ಈ 3040 ಡೈಮೆನ್ಷನಲ್ಲೇ ನಾವು ಒಂದು ಪ್ಲಾನ್ ಮಾಡಿ ಆರಾಮಾಗಿ ನೀವು 2 ಕಾರ್ನ ನಿಲ್ಸ್ಕೋಬಹುದು, ಹಾಗೆ ಒಂದು 4 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿರುವಂಥ ಒಂದು ಪಾರ್ಕಿಂಗ್ ಲಾಟ್ನ ನಿಮಗೆ ಕೊಟ್ಟಿದ್ದೀವಿ. ಹಾಗೆ ನೋಡ್ತಾ ಇದ್ರೆ ನೀವು ಇಲ್ಲಿ ಟೈಲ್ಸ್ನ ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ನಾವು ಹಾಕಿರುವಂಥದ್ದು ಒಂದು ಆಂಟಿಸ್ಕಿಡ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ವಿ. ಎಸ್, ಆಂಟಿಸ್ಕಿಡ್ನ ಪ್ರೊವೈಡ್ ಮಾಡಿದ್ದೀವಿ ಸರ್. ವಾಟರ್ ಸಂಪ್ ಕೊಟ್ಟಿದ್ದೀವಿ ಸರ್. ಇದು ಆಲ್ಮೋಸ್ಟ್ ಒಂದು 12,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಒಂದು ವಾಟರ್ ಸ್ಟೋರೇಜ್ ಇದು ಸಂಪ್ ಆಗಿರುತ್ತೆ. ಸೊ ಈ ಮನೆ ಬಂದ್ಬಿಟ್ಟು G+3.5 ಹೌಸ್ ಆಗಿರುತ್ತೆ. ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಕಿಂಗ್ ಜೊತೆಗೆ ಒಂದು 2 BHK ರೆಂಟಲ್ ಹೌಸ್ ನಾವು ಕೊಟ್ಟಿದ್ದೀವಿ. ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ 1 BHK ರೆಂಟಲ್ ಯೂನಿಟ್ ಒಂದಿದೆ, ಹಾಗೆ 2 BHK ರೆಂಟಲ್ ಯೂನಿಟ್ ಒಂದಿದೆ. ಅಂಡ್ ಸೆಕೆಂಡ್ ಫ್ಲೋರ್ ಅಂತ ಬಂದ್ರೆ ಓನರ್ ಹೌಸ್ ಇದೆ. ಅದು 3 BHK ಡ್ಯೂಪ್ಲೆಕ್ಸ್ ಹೌಸ್ ಆಗಿರುತ್ತೆ ಸರ್. G+3.5 ಅಂತ ಹೇಳಿದ್ರೆ ಎಲ್ರಿಗೂ ಸ್ಟೇರ್ ಕೇಸ್ ಆಗಲ್ಲ, ವಯಸ್ಸಾದವ್ರು ಇರ್ತಾರೆ ಅಥವಾ ಮಕ್ಕಳುಗಳು ಇರ್ತಾರೆ, ಅವರಿಗೆಲ್ಲ ತೊಂದರೆ ಆಗಬಾರ್ದು. ಸೊ ಅದೆಲ್ಲ ಪ್ಲಾನ್ ಮಾಡಿ ನಾವು ಒಂದು ಲಿಫ್ಟ್ ನ ಕೂಡ ಪ್ರೊವೈಡ್ ಮಾಡಿದೀವಿ. ಇದು ಕಂಪ್ಲೀಟ್ ನಿಮಗೆ ಫುಲ್ ಎಂಟೈರ್ ಹೌಸ್ಗೆ ಆಕ್ಸೆಸ್ ಇರುತ್ತೆ. ಸರ್ ಇವಾಗ ನೀವು ನೋಡ್ತಾ ಇರಬಹುದು ಇದು ಪಾರ್ಕಿಂಗ್ ಲಾಟ್ ಆಗಿದ್ರು ಕೂಡ ನಾವು ಇಲ್ಲಿ ಕೂಡ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೀಲಿಂಗ್ ವರ್ಗು ನಾವು ವೆಟ್ರಿಫೈಡ್ ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಹಾಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ನಾನು ಅಲ್ಲಿ ತೋರಿಸ್ತೆ ಪಾರ್ಕಿಂಗ್ ಲಾಟ್ ಅಲ್ಲಿ ಆಂಟಿಸ್ಕಿಟ್ ಟೈಲ್ಸ್ ಅಂತ, ಬಟ್ ಇಲ್ಲಿ ನೋಡಿದ್ರೆ ಇದು ಲಪೋತ್ರ ಗ್ರಾನೈಟ್ಸ್ ಅಂತ ಯೂಸ್ ಮಾಡಿದೀವಿ. ಪ್ರೀಮಿಯಂ ಲುಕ್ ನ ಕೊಡುತ್ತೆ. ಸೊ ಈಗ ನೀವು ಅದು ಆಕ್ಚುಲಿ ಪಾರ್ಕಿಂಗ್ ಲಾಟ್ ಗೆ ಹೇಗಿದ್ರು ಸಿಂಪಲ್ ಆಗಿದ್ರು ಸಾಕು ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಹೋಮ್ ಅದು ಒಂದ್ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣ್ಲಿ ಅನ್ನೋ ಒಂದು ರೀಸನ್ ಗೋಸ್ಕರ ನಾವು ಈ ತರದ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿದೀವಿ. ಹಾಗೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಬಹುದು, ನಾನು ಇಲ್ಲಿ ತೋರಿಸಿದೆ
ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದೀವಿ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಲಿಫ್ಟ್ ನಾವು ಇನ್ನೊಂದು ಕಾನ್ಸೆಪ್ಟ್ನ ಯೂಸ್ ಮಾಡಿದೀವಿ. ಇವಾಗ ನೀವು ನೋಡಿದ್ರಲ್ಲ ಇದನ್ನ ಸ್ಯಾಂಡ್ಸ್ಟೋನ್ ಗ್ರಾನೈಟ್ ಅಂತ ಹೇಳ್ತಾರೆ. ನಾವು ಇಲ್ಲಿ ವಿತ್ ಗ್ರೂವಿಂಗ್ ಡಿಸೈನ್ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಇನ್ ಬಿಟ್ವೀನ್ ನಾವು ಒಂದು ಗ್ರಾನೈಟ್ಗೂ ಗ್ರೂವಿಂಗ್ ಡಿಸೈನ್ನ ಕೊಟ್ಟು ಡಿವೈಡ್ ಮಾಡಿದೀವಿ. ಹಾಗೆ ನೋಡಿದ್ರೆ ಈ ಒಂದು ಗ್ರಾನೈಟ್ ಮಧ್ಯದಲ್ಲಿ ಒಂದು ಗ್ರಾನೈಟ್ ಫ್ರೇಮ್ನ ಕೂಡ ಕೊಟ್ಟಿದ್ದೀವಿ. ಈಗ ನಾನು ನಿಮ್ಗೆ ಇನ್ನೊಂದು ಯೂನಿಕ್ ಡಿಸೈನ್ ನಿಮಗೆ ತೋರಿಸ್ತೀನಿ. ನೀವು ಬೇರೆ ಮನೆಗಳಲ್ಲೆಲ್ಲ ನೋಡಿದ್ರೆ ಸರ್ ಯಾವುದಾದ್ರೂ ಪೈಪ್ ಕನೆಕ್ಷನ್ಸ್ ಇರ್ಬೋದು, ಅದೆಲ್ಲ ನಿಮ್ಗೆ ಹಾಗಾಗೇನೆ ಬಿಟ್ಟಿರ್ತಾರೆ, ಅದು ನಿಮಗೆ ಆ ಮನೆ ಲುಕ್ಕನ್ನೇ ಹಾಳು ಮಾಡಿಬಿಡುತ್ತೆ. ಬಟ್ ನಾವೇನು ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿದೀವಿ ಅಂದ್ರೆ ಈ ಎಂಟ್ರೆನ್ಸ್ ಅಲ್ಲಿ ಬರುವಾಗನೇ ಇದು ಕಿಚನ್, ಆಕ್ಚುಲಿ ಇದು ಸೌತ್ ಈಸ್ಟ್ ಫೇಸ್ ಆಗಿರುತ್ತೆ, ಅಂದ್ರೆ ಏನೋ ಅಗ್ನಿ ಮೂಲೆ, ಕಿಚನ್ ಏನೆಲ್ಲ ಪೈಪ್ ಕನೆಕ್ಷನ್ಸ್ ಬರುತ್ತೆ ಅಲ್ಲ ಆ ಎಲ್ಲ ಪೈಪ್ ಕನೆಕ್ಷನ್ಸ್ ಇಲ್ಲಿದೆ. ನಾವು ಅದಕ್ಕೆ ಏನು ಮಾಡಿದೀವಿ ಅಂತ ಹೇಳಿದ್ರೆ ಸಿಮೆಂಟ್ ಬೋರ್ಡಿಂಗ್ ಅನ್ನ ಮಾಡಿದೀವಿ. ಏನಕ್ಕಂತ ಅಂದ್ರೆ ಅದು ಒಂದು ಔಟ್ಲುಕ್ ನ ಹಾಳು ಮಾಡಬಾರ್ದು ಮನೆಗೆ ಬರುವಾಗ. ಇದು ಎಂಟ್ರೆನ್ಸ್ ಆಗಿರುತ್ತೆ ನಾನು ಹೇಳಿದಾಗೆ. ಸೊ ಈ ಎಂಟ್ರೆನ್ಸ್ ಅನ್ನ ಹಾಳು ಮಾಡಬಾರ್ದು. ಈ ಕಡೆ ಹೋದ್ರೆ ನಿಮಗೆ ರೆಂಟಲ್ ಹೌಸ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆಲ್ಲ ಪಾತ್ವೆ ಆದ್ರೆ, ಈ ಕಡೆ ಹೋದ್ರೆ ಒಂದು 2 BHK ರೆಂಟಲ್ ಹೌಸ್ ಇದೆಯಲ್ಲ, ಸೊ ಎಂಟ್ರೆನ್ಸ್ ಆಬ್ವಿಯಸ್ ಇದೆ ಆಗಿರುತ್ತೆ. ಸಡನ್ ಆಗಿ ನೋಡೋರಿಗೆ ಒಂದು ಪಿಲ್ಲರ್ಗೆ ಏನೋ ಇವರು ಪ್ಲಾಸ್ಟಿಂಗ್ ಮಾಡಿದಾರೆ ಅಂತ ಫೀಲ್ ಆಗ್ಬೋದು ಪ್ರಾಬಬ್ಲಿ. ಬಟ್ ಆಕ್ಚುಲಿ ಅದು ನಾನು ಹೇಳಿದಾಗೆ ಇಲ್ಲಿ ಪೈಪ್ ಲೈನ್ ಕನೆಕ್ಷನ್ಸ್ ನಾವು ಸಿಮೆಂಟ್ ಬೋರ್ಡಿಂಗ್ ಮಾಡಿದ್ವಿ. ಓನರ್ ಯಾವ ಕಾನ್ಸೆಪ್ಟ್ ಅಲ್ಲಿ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಅವ್ರು ಇರೋದಕ್ಕೂ ಒಂದು ಮನೆ ಆಗಬೇಕು ಅವ್ರ ಕನ್ಸಿನ ಮನೆ, ಅದ್ರ ಜೊತೆಗೆ ರೆಂಟಲ್ ಇನ್ಕಮ್ ನ ಕೂಡ ಜನರೇಟ್ ಮಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಬನ್ನಿ ಫಸ್ಟ್ ಓನರ್ ಹೌಸ್ ಹೇಗಿದೆ ಅಂತ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ. ಈಗ ನಾವು ಬಂದಿದ್ದೀವಿ ಡ್ಯೂಪ್ಲೆಕ್ಸ್ ಹೌಸ್ಗೆ, ಓನರ್ದು ಡ್ಯೂಪ್ಲೆಕ್ಸ್ ಹೌಸ್ಗೆ ಬಂದಿದ್ದೀವಿ. ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಇಲ್ಲಿ ಡೋರ್ ನ ತೋರಿಸಿದ್ದೀನಲ್ಲ, ಈ ಒಂದು ಡೋರ್ ಬಂದು ಕಂಪ್ಲೀಟ್ ಟೀಕ್ ವುಡ್ ಇಂದ ಆಗಿರುವಂತ ಒಂದು ಡೋರ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ವಿತ್ ಬ್ರಾಸ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ನೋಡಿದ್ರೆ ಇದರಲ್ಲಿ ನಾವು ಏನು ತುಂಬಾ ಕಸ್ಟಮೈಸ್ಡ್ ಆಗಿ ಯಾವುದೇ ತರ ಡಿಸೈನ್ಸ್ ನ ಕೊಟ್ಟಿಲ್ಲ, ಪ್ಲೇನ್ ಕಾನ್ಸೆಪ್ಟ್ ಅಲ್ಲೇ ಕೊಟ್ಟಿದ್ದೀವಿ ಡೋರ್ನ. ಬಟ್ ಆದ್ರೆ ಇದ್ರಲ್ಲಿ ಒಂದು ಹೈಲೈಟ್ ಪಾರ್ಟ್ ಏನು ಅಂತ ಹೇಳಿದ್ರೆ ಈ ಒಂದು ಡಿಜಿಟಲ್ ಸ್ಮಾರ್ಟ್ ಲಾಕರ್ಸ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಬಂದಿರ್ತೀವಿ, ಅಥವಾ ನಮಗೆ ತುಂಬಾ ಸಲ ಡೋರ್ ಲಾಕ್ ಮಾಡೋದು ಆಫ್ ಮಾಡೋದು, ಮತ್ತೆ ಸೇಫ್ಟಿ ಪರ್ಪಸ್ಗೋಸ್ಕರ ಇರ್ಬೋದು, ಅಥವಾ ಎಲ್ಲ ಹೊರಗಡೆ ಹೋಗಿ ಬಂದಾಗ ಸ್ಟ್ರೆಸ್ ಔಟ್ ಅಲ್ಲಿ ಕೀ ಕಳೆದೋಗದಾಗ ಹುಡುಕಾಡೋದು ಆ ಟೆನ್ಷನ್ನೇ ಬೇಡ ಅಂತ ಹೇಳಿ ಒಂದು ಸೇಫ್ಟಿಗೋಸ್ಕರನೂ ಆಗುತ್ತೆ, ಇನ್ನೊಂದು ನಮ್ಮ ಕನ್ವೀನಿಯೆಂಟ್ಗೂ ಆಗುತ್ತೆ ಅಂತ ಈ ತರದ ಒಂದು ಡಿಜಿಟಲ್ ಸ್ಮಾರ್ಟ್ ಲಾಕರ್ನ ಕೊಟ್ಟಿದ್ದೀವಿ. ಫೇಸ್ ಲಾಕರ್ ಇದೆ, ಹಾಗೆ ಪಾಸ್ವರ್ಡ್ ಲಾಕರ್ ಇದೆ, ಹಾಗೆ ಬಯೋಮೆಟ್ರಿಕ್ ಕೂಡ ಇದೆ ಸರ್. ಈಗ ನೋಡ್ಬೋದು ವೆರಿಫಿಕೇಶನ್ ಫೇಲ್ಡ್ ಅಂತ ಬಂತು ನೋಡಿ. ಈಗ ಆಬ್ವಿಯಸ್ಲಿ ಇದಕ್ಕೆ ಓನರ್ ಹೌಸ್ ಅಲ್ಲಿ ಯಾರು ಇರ್ತಾರಲ್ಲ ಈ ಓನರ್ ಅವರು, ಅವರದ್ದು ಮಾತ್ರ ಆಕ್ಸೆಸ್ ಇರುತ್ತೆ ಈ ಪಾಸ್ವರ್ಡ್ ಎಲ್ಲ. ಸೊ ನಮ್ದು ಯಾರ್ದು ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಏನಾದ್ರು ಟ್ರೈ ಮಾಡಕ್ ಹೋದ್ರೆ ಬಯೋಮೆಟ್ರಿಕ್ ಆಬ್ವಿಯಸ್ಲಿ ತಗೊಳ್ಳಲ್ಲ, ವೆರಿಫಿಕೇಶನ್ ಫೇಲ್ಡ್ ಅಂತ ಬರುತ್ತೆ. ಸೊ ಐ ಕಾಂಟ್ ಆಕ್ಸೆಸ್. ಕಳ್ತನ ಮಾಡೋದಕ್ಕೆ ಖಂಡಿತ ಆಗಲ್ಲ, ಯಾಕಂತಂದ್ರೆ ಈ ತರದ ಒಂದು ಸೇಫ್ಟಿ ಲಾಕರ್ ಇರುವಾಗ ಅದೆಲ್ಲ ಪಾಸಿಬಲ್ ಇಲ್ಲ ಸರ್. ಡಿಜಿಟಲ್ ಲಾಕರ್ ನಾವು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗ್ಲಿಲ್ಲ. ಬಟ್ ಈಗ ಓನರೇ ನಮ್ಮ ಜೊತೆ ಇದ್ದಾರೆ, ಅವ್ರ ಕೈಲಿ ಒಂದು ಓಪನ್ ಮಾಡ್ಸೋಣ ಡೋರ್ನ, ನೋಡೋಣ ಇರಿ ಹೇಗೆ ಆಪರೇಟ್ ಮಾಡೋದು ಅಂತ. ನೋಡ್ಬೋದು ಮ್ಯಾಮ್. ಹಾಗೆ ಪಾಸ್ವರ್ಡ್ ಕೂಡ ಇದೆ, ಮತ್ತೆ ಫೇಸ್ ಲಾಕ್ ಕೂಡ ಇದೆ ಅಲ್ಲ. ಫೇಸ್ ಲಾಕ್ ಆಕ್ಸೆಸ್ ಇದೆಯಾ? ಫೇಸ್ ಲಾಕ್ ತೋರಿಸ್ಬಿಡಿ ಮ್ಯಾಮ್. ನೋಡಿ ಜಸ್ಟ್ ಫೇಸ್ ಲಾಕ್ ಹಾಗೆ ಒಂದು ಬಯೋಮೆಟ್ರಿಕ್ ಎರಡು ಕೂಡ ಅವ್ರಿಗೆ ಆಕ್ಸೆಸ್ ಇದೆ ಸದ್ಯಕ್ಕೆ. ಬನ್ನಿ ಈಗ ಮನೆ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ನಾನು ಹೊರಗಡೆಯಿಂದ ತೋರಿಸಿದೆ, ಒಳಗಡೆ ಇನ್ನೊಂದು ಫೀಚರ್ ಇದೆ ಈ ಒಂದು ಲಾಕರ್ದು, ತೋರಿಸ್ತೀನಿ ಏನಂತ. ಪೇರೆಂಟ್ಸ್ ಯಾವಾಗಲೂ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ, ಹೊರಗಡೆ ಏನಾದರೂ ಹೋದಾಗ ಮಕ್ಕಳಷ್ಟೇ ಮನೆಯಲ್ಲಿದ್ದಾಗ ಯಾರಾದರೂ ಸಡನ್ ಆಗಿ ಡೋರ್ ನಾಕ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಅಥವಾ ಗೊತ್ತಿರೋರ ಯಾರು ಅಂತ ನೋಡಿದ್ರೆ ಮಕ್ಕಳಿಗೆ ಡೋರ್ ಓಪನ್ ಮಾಡ್ತಾರೆ, ಅದು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ಒಂದು ಸೇಫ್ಟಿ ಪರ್ಪಸ್ನ ಮೈಂಡಲ್ಲಿ ಇಟ್ಕೊಂಡು ಈ ಥರದ್ದು ಒಂದು ಆಕ್ಸೆಸ್, ಕ್ಯಾಮ್ರಾ ಆಕ್ಸೆಸ್ನ ಕೂಡ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಇದು ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅಲ್ಲಿ ಯಾರೇ ನಿಂತಿರಲಿ, ಅವ್ರು ಎಷ್ಟೇ ದಪ್ಪ ಇರ್ಬೋದು ಅಥವಾ ಲೆಂತ್ ಇರ್ಬೋದು, ಎಷ್ಟೇ ಹೈಟ್ ಇದ್ರೂ ಕೂಡ ತುಂಬಾ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಯಾರು ಬಂದಿದ್ದಾರೆ ಅಂತ ಆರಾಮ್ಸೆ ಗೊತ್ತಾಗುತ್ತೆ. ಸರ್ ಈಗ ನೀವು ಡೋರ್ ನೋಡಿದ್ರಿ, ಹಾಗೆ ಎಂಟ್ರೆನ್ಸ್ ಅಂತ ಬಂದ್ರೆ ಇದನ್ನ ಒಂದು ಫೋಯರ್ ಅಂತ ಹೇಳ್ತಾರೆ. ಈ ಒಂದು ಏನ್ ಸ್ಪೇಸ್ ನೋಡ್ತಿದ್ರಲ್ಲ ಇದನ್ನ ಫೋಯರ್ ಅಂತ ಹೇಳ್ತಾರೆ. ಹಾಗೆ ನೀವು ಈ ಒಂದು ಫೋಯರ್, ಈ ಒಂದು ಸ್ಪೇಸ್ನ ಅಟ್ರಾಕ್ಷನ್ ಏನಂತ ಹೇಳಿದ್ರೆ, ನೀವು ಸೀಲಿಂಗ್ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಯೂಸ್ ಮಾಡಿರೋ ಒಂದು ಕಾನ್ಸೆಪ್ಟ್ ಒಂದು ಡ್ಯೂಕೋ ಫಿನಿಶ್ ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳ್ಬಿಟ್ಟು, ಈ ಕಡೆ ಸೈಡಲ್ಲಿ ಎಡ್ಜಸ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಇದಕ್ಕೆ ಹೆಸರು ಬಂದ್ಬಿಟ್ಟು ಡ್ಯೂಕೋ ಫಿನಿಶ್ ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳ್ತಾರೆ. ಹಾಗೆ ಸೆಂಟ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಗ್ರೇ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ನಾವು ಒಂದು ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ. ಅದನ್ನ ಒಂದು ಮೆಡಾಲಿಯನ್ ಸ್ಟೈಲ್ ವಾಲ್ ಪೇಪರ್ ಅಂತ ಹೇಳ್ತಾರೆ, ವಿತ್ ಸ್ಪಾಟ್ ಲೈಟ್ಸ್ ಹಾಗೆ ಕೋವ್ ಲೈಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸರ್. ಹಾಗೆ ಇಲ್ಲಿ ಬಂದರೆ ನೀವು ಒಂದು ವಾಲ್ ಪೇಪರ್ನ ಯೂಸ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಟೆಕ್ಸ್ಚರ್ಡ್ ವಾಲ್ ಪೇಪರ್, ಒಂದು ನಿಮಗೆ ಜೊಮೆಟ್ರಿಕಲ್ ಶೇಪ್ ಇರುವಂಥ ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಕೂಡ ಯೂಸ್ ಮಾಡಿದ್ವಿ, ಎಷ್ಟು ಎಲಿಗೆಂಟಾಗಿ ಕಾಣಲಿ ಅಂತ. ಒಂದು ಸಿಲ್ವರ್ ಫಿನಿಶಿಂಗ್ ಇರುವಂಥ ಹಾಫ್ ವೈಟ್ ಕಲರಲ್ಲಿ ನಾವು ಅದನ್ನು ಪ್ರೊವೈಡ್ ಮಾಡಿದ್ವಿ. ಎಂಟ್ರೆನ್ಸ್ ನೀವು ಬಂದ ತಕ್ಷಣ ನಿಮಗೆ ಫಸ್ಟು ಮನೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಹಾಗೆ ತುಂಬ ಎಲಿಗೆಂಟಾಗಿ ಕಾಣಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಥರ ಒಂದು ಯೂನಿಕ್ ಪ್ಯಾಟರ್ನ್ಸ್ನ ಯೂಸ್ ಮಾಡಿದ್ವಿ. ಸೊ ಈಗ ನಾನು ಏನು ಹೇಳಿದೆ ಅಲ್ಲ, ಈ ಒಂದು ಫ್ಲೋರ್ಗೆ ನಾವು ಕೊಟ್ಟಿರೋ ಡ್ಯೂಕೋ ಫಿನಿಶ್ಡ್ ಫ್ಲೂಟೆಡ್ ಪ್ಯಾನಲ್ಸ್ ಅಂತ, ಅದು ನೀವು ಆ ಎಂಡಿಂದ ಆ ಕಾರ್ನರಿಂದ ನೋಡಿದ್ರೆ ಸರ್ ಇಲ್ಲಿ ತನಕನೂ ನಾವು ಪ್ರೊವೈಡ್ ಮಾಡಿದ್ವಿ. ಯಾಕಂದರೆ ಆ ಎಂಟ್ರೆನ್ಸ್ಗೆ ಇಲ್ಲಿಂದ ಬಂದರೆ ನೀವು ಯಾವುದೇ ಥರ ಡೆಕೋರ್ ಐಟಮ್ಸ್ನ ಅಥವಾ ಯಾವುದೇ ಥರ ಸ್ಟ್ಯಾಚ್ಯೂನ ಇಟ್ಕೋಬೋದು. ಸೊ ಆಬ್ವಿಯಸ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಎಂಟ್ರೆನ್ಸ್ಗೆ ತುಂಬ ಲುಕ್ ಆ್ಯಂಡ್ ಎಲಿಗೆಂಟಾಗಿ ಕಾಣಲಿ ಅಂತ ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡಿದ್ವಿ. ಈ ಒಂದು ಮನೆಯ ಮೇನ್ ಅಟ್ರಾಕ್ಷನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಆ ಥರದ್ದು ಒಂದು ಲಿವಿಂಗ್ ರೂಮ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ.
ಸಿ ನೋಡಿ, ಇದು ಒಂದು ಈ ಒಂದು ಮನೆಯ ಲಿವಿಂಗ್ ರೂಮ್ ಆಗಿರುತ್ತೆ. ಹಾಗೆ ನೀವು ನೋಡ್ತಾ ಇದ್ರೆ ಈ ಒಂದು ವಾಲ್ಗೆ ನಾವು ಪ್ರೊವೈಡ್ ಮಾಡಿರೋದು ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದೀವಿ ವಿತ್ ಡಿಸೈನ್ಸ್. ನೀವು ನೋಡ್ತಾ ಇರ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಮನೆಯ ಟಿವಿ ಕ್ಯಾಬಿನೆಟ್ ಇದಾಗಿರುತ್ತೆ. ಇದಕ್ಕೆ ನಾವು ಡ್ಯೂಕೋ ಫಿನಿಶ್ಡ್ ಲ್ಯಾಮಿನೇಟೆಡ್ಸ್ನ ಯೂಸ್ ಮಾಡಿದೀವಿ. ಇದೆಲ್ಲ ನೋಡ್ತಾ ಇರ್ಬೋದು. ಈ ಒಂದು ಗೋಲ್ಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ. ಗೋಲ್ಡ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಇಲ್ಲಿ ಕೂಡ ಸ್ಟೋರೇಜಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನಿಮಗೆ ಯಾವುದೇ ಥರ ಎಸೆನ್ಷಿಯಲ್ಸ್ ಇಟ್ಕೋಬೇಕು ಅಥವಾ ಟಿ ವಿ ರಿಲೇಟೆಡ್ ಏನಾದರೂ ಕನೆಕ್ಷನ್ಸ್ನ ಕೊಟ್ಕೋಬೇಕು ಅದೆಲ್ಲ ಇಟ್ಕೋಬೋದು ಅಂದರೆ ನೀವು ಆರಾಮ್ಸೆ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಡೆಕೋರ್ ಐಟಮ್ಸ್ನ ಕೂಡ ಪ್ಲೇಸ್ ಮಾಡ್ಕೋಬೋದು. ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಒಂದು ಕೋವ್ ಲೈಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದ್ರೆ ಇದು ಒಂದು ಡಬಲ್ ಹೈಟ್ ಆಗಿರುವಂಥ ಒಂದು ಲಿವಿಂಗ್ ರೂಮ್ ಆಗಿರೋದ್ರಿಂದ ಆ ಒಂದು ತುಂಬ ಎಲಿಗೆಂಟ್ ಲುಕ್ ಬರಬೇಕು, ಪ್ಲೇನ್ ಕಾಣಬಾರ್ದು ಅಂತ ಹೇಳಿ ಒಂದು ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಅಲ್ಲಿ ಒಂದು ಬುದ್ಧ ಡಿಸೈನ್ನ ಕೊಟ್ಟಿದ್ದೀವಿ. ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಬುದ್ಧ ಡಿಸೈನ್ ಅಂತ ಅಂದರೆ, ಬುದ್ಧ ಅಂತ ಹೇಳಿದ್ರೆ ಒಂದು ಪೀಸ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಒಂದು ಪೀಸ್ ನೆಲೆಸಿರ್ಬೇಕಂತ ಹೇಳಿ, ಅಂದರೆ ಒಂದು ಶಾಂತಿ ನೆಲೆಸ್ಬೇಕಂತ ಹೇಳಿ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನೋಡ್ತಾ ಇದ್ರೆ ಸರ್ ಇಲ್ಲಿ ವಾಲ್ ಪ್ಯಾನಲಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಎಲ್ಲ ಡ್ಯೂಕೋ ಫಿನಿಶ್ಡ್ ಪ್ಯಾನಲ್ಸ್ನ ಯೂಸ್ ಮಾಡಿದ್ವಿ, ನೋಡ್ತಿದ್ದೀರಲ್ಲ. ಹಾಗೆ ಆ ಒಂದು ನಾನು ಹೇಳಿದ್ನಲ್ಲ ಬುದ್ಧ ಡಿಸೈನ್ಸ್ ಹಾಕಿದ್ದೀವಿ ಅಂತ, ಅದನ್ನು ನೋಡ್ತಾ ಇರ್ಬೋದು. ನಾವು ಒಂದು ರೆಕ್ಟ್ಯಾಂಗಲ್ ಶೇಪ್ಸ್ ಹಾಗೆ ಸ್ಕ್ವೇರ್ ಶೇಪ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಅಂದರೆ PPC ಮೋಲ್ಡಿಂಗ್ಸ್ನ ಮಾಡಿ ಅದ್ರ ಒಳಗಡೆ ಡಿಸೈನ್ ಮಾಡಿರೋವಂಥದ್ದಾಗಿರ್ಬೋದು. ಹಾಗೆ ಮೇಲ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸೀಲಿಂಗ್ ಹೇಗೆ ಮಾಡಿದ್ದೀವಿ ಅಂತ. ಫಾಲ್ ಸೀಲಿಂಗ್ನ ಮಾಡಿದ್ದೀವಿ ವಿತ್ ಕೋವ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ವಿ. ವಾಟ್ ಲೈಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಸೆಂಟ್ರಲ್ಲಿ PPC ಮೋಲ್ಡಿಂಗ್ ಜೊತೆಗೆ ಒಂದು ಗೋಲ್ಡನ್ ಬೀಡಿಂಗ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಫ್ಲೋರಿಂಗ್ಗೆ ನಾವು ಯೂಸ್ ಮಾಡಿರೋದು ಸ್ಮಾರ್ಟ್ ಮಾರ್ಬಲ್ಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟ್ ಆಗಿದೆ ಅಂತ. ಇದಕ್ಕೂ ಹಾಗೆ ಕ್ಯಾಬಿನೆಟ್ಸ್ಗೂ ಮ್ಯಾಚ್ ಆಗ್ತಾ ಇದೆ ನೋಡಿದ್ರೆ. ಸೊ ಈ ಥರದ್ದು ಒಂದು ಕಲರ್ ಕಾಂಬಿನೇಷನ್ ಎಲ್ಲ ಪ್ಲಾನ್ ಮಾಡಿರುವಂಥದ್ದು. ಬನ್ನಿ ಈಗ ಪೂಜಾ ರೂಮ್ ಹೇಗಿದೆ ಅಂತ ನೋಡೋಣ. ಇದು ಇನ್ನೊಂದು ಸೆಕೆಂಡ್ ಹೈಲೈಟ್ ಈ ಮನೆಗೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಪೂಜಾ ರೂಮ್ ಹೇಗಿದೆ ಅಂತ. ಎಂಟ್ರೆನ್ಸಲ್ಲಿ ಈ ಥರದ್ದು ಒಂದು ವಾಲ್ ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಒಂದು ವಿಂಡೋ ಇದೆ ಕೂಡ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ಒಬ್ವಿಯಸ್ಲಿ ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ. ಪೂಜಾ ರೂಮ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಟೀಕ್ ವುಡ್ಡಿಂದ ಮಾಡಿರುವಂಥ ಒಂದು ಪೂಜಾ ರೂಮ್ ಆಗಿರುತ್ತೆ. ಹಾಗೆ ಇದ್ರಲ್ಲಿ ಒಂದು ಕಾನ್ಸೆಪ್ಟ್ ಏನು ಯೂಸ್ ಮಾಡಿದ್ವಿ ಅಂದರೆ ಅಷ್ಟಲಕ್ಷ್ಮಿ ಡಿಸೈನ್ಸ್ನ ಯೂಸ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಅಷ್ಟಲಕ್ಷ್ಮಿ, ಕಂಪ್ಲೀಟ್ ಅಷ್ಟಲಕ್ಷ್ಮಿಯನ್ನು ನಾವು ಯೂಸ್ ಮಾಡಿದ್ವಿ. ಇಲ್ಲೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಡೋರ್ ಬಂದರೆ ಕಂಪ್ಲೀಟ್ ಟೀಕ್ ವುಡ್ಡಿಂದ ಮಾಡಿರುವಂಥ ಒಂದು ಡೋರ್ ಇದು. ನೋಡ್ತಾ ಇರ್ಬೋದು ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ನಾವು ಯೂಸ್ ಮಾಡಿದ್ವಿ. ನೋಡ್ತಾ ಇರ್ಬೋದಲ್ಲ. ಹಾಗೆ ಒಂದು ಬ್ರಾಸ್ ಹ್ಯಾಂಡಲ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಇದು ಎಷ್ಟು ಎಲಿಗೆಂಟ್ ಆಗಿ ಒಂದು ಯೂನಿಕ್ ಡಿಸೈನ್ ಕೊಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು. ಒಂದು ಸ್ಪಿಯರ್ ಶೇಪ್, ಎರಡೂ ಡೋರಲ್ಲಿ ಹೆಮಿಸ್ಪಿಯರ್ನ ಕೊಟ್ಟು ಒಂದು ಸ್ಪಿಯರ್ ಶೇಪ್ನ ಕೊಟ್ಟಿದ್ದೀವಿ. ಅಲ್ಲಿ ಗಣೇಶನ ಥೀಮ್ನ ಕೂಡ ಇಟ್ಕೊಂಡು, ಗಣೇಶ ಹಾಗೆ ಸ್ವಸ್ತಿಕ್ ಥೀಮನ್ನು ಇಟ್ಕೊಂಡು ನಾವು ಈ ಡೋರ್ಗೆ ಒಂದು ಇದನ್ನು ಬ್ರಾಸ್ ಹ್ಯಾಂಡಲ್ನ ಪ್ರೊವೈಡ್ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ಒಳಗಡೆ ಹೋದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಬಸವಣ್ಣ ಅವರ ಒಂದು ಸ್ಟ್ಯಾಚ್ಯೂನ ಅಂದರೆ ಒಂದು ಡಿಸೈನ್ನ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಈಗ ನಾವು ಲೈಟ್ ಹಾಕಿ ತೋರಿಸಿದ್ವಿ. ನೋಡ್ತಿದ್ದೀರಲ್ಲ ಅದು ಹೇಗಿದೆ ಅಂತ. ಇದು ಒಂದು ಕೊರಿಯನ್ ಮಾರ್ಬಲ್ ಸ್ಟೋನಿಂದ ಒಂದು ಕಾರ್ವಿಂಗ್ನ ಮಾಡಿದ್ದೀವಿ. ಇದು ಒಂದು ಕಸ್ಟಮೈಸ್ ಡಿಸೈನ್ ಆಗಿರುತ್ತೆ. ಸೊ ಓನರ್ ಅವರು ಈ ಥರದ ಒಂದು ರಿಕ್ವೈರ್ಮೆಂಟ್ಸ್ ಇದೆ ನಮಗೆ ಪೂಜಾ ರೂಮಲ್ಲಿ ಅಂತ ಅವ್ರು ಕೇಳಿರೋದ್ರಿಂದ ಆ ಒಂದು ರೆಕಮೆಂಡೇಷನ್ ಮೇರೆಗೆ ನಾವು ಈ ಥರ ಒಂದು ಡಿಸೈನ್ನ ಮಾಡಿಕೊಟ್ಟಿದ್ದೀವಿ. ಇದು ಈ ಒಂದು ಮನೆಯ ಹೈಲೈಟ್ ಅಂತ ಹೇಳ್ಬೋದು. ಹಾಗೆ ಮೇಲ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಆ ಒಂದು ಗೋಲ್ಡನ್ ಟೆಕ್ಸ್ಚರ್ಡ್ ವಾಲ್ ಪೇಂಟ್ನ ಕೊಟ್ಟಿದ್ದೀವಿ ವಿತ್ ಲೋಟಸ್ ಡಿಸೈನ್. ನೋಡ್ತಾ ಇರ್ಬೋದು. ಅದು ಇನ್ನೂ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಇದು ಆ್ಯಕ್ಚುಲಿ ನಾವು ಈಗ ಸನ್ಸೆಟ್ ಆಗೋ ಟೈಮ್ ಆಗಿದೆ. ಬಟ್ ಏನಾದರೂ ತುಂಬ ಸನ್ಲೈಟ್ ಇದ್ದು ಮಧ್ಯಾಹ್ನ ಟೈಮ್ ಏನಾದರೂ ಆಯಿತು ಅಂದರೆ ಒಂದು 12 ಗಂಟೆ ಟೈಮ್ಗೆ 1 ಗಂಟೆ ಟೈಮಿಗೆಲ್ಲ ಸರ್ ಕಂಪ್ಲೀಟ್ ಸನ್ಲೈಟೇ ನಿಮಗೆ ಪೂಜಾ ರೂಮ್ಗೆ ಬೀಳುತ್ತೆ. ಬನ್ನಿ ಇವಾಗ ಈ ಒಂದು ಮನೆಯ ಕಿಚನ್ ಹೇಗಿದೆ ಅಂತಲೇ ನೋಡ್ಕೊಂಡು ಬರೋಣ. ಕಿಚನ್ ಅನ್ನೋದು ಆಬ್ವಿಯಸ್ಲಿ ವಿಮೆನ್ಸ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಜಾಗ. ನಮಗೆ ಇದೇ ಥರ ಇರಬೇಕು ಅನ್ನೋ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಆಸೆಗಳಿರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಮಾಡ್ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಈ ಒಂದು ಕಿಚನ್ ಬಂದು ಕಂಪ್ಲೀಟ್ಲಿ ಅಕ್ರಿಲಿಕ್ ಫಿನಿಶ್ಡ್ ಕಿಚನ್ ಆಗಿರುತ್ತೆ ವಿತ್ ಹ್ಯಾಂಡ್ಲೆಸ್ ಸ್ಟೋರೇಜ್ ಯೂನಿಟ್ಸ್ನ ನಾವು ಕೊಟ್ಟಿರುವಂಥದ್ದು. ಏನು ನೋಡ್ತಾ ಇದ್ದಿರಲ್ಲ ಇದೆಲ್ಲ ಕ್ವಾಡ್ ಸ್ಲ್ಯಾಬ್ಸ್ ಅಂತ ಹೇಳ್ತಾರೆ. ಕ್ವಾಡ್ ಸ್ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸಾಫ್ಟ್ ಕ್ಲೋಸಿಂಗ್ ಹಾಗೆ ಹ್ಯಾಂಡ್ಲೆಸ್ ಸ್ಟೋರೇಜ್ ಯೂನಿಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಕ್ಲೋಸಿಂಗ್ ಇದೆ ಅಂತ. ಹಾಗೆ ಇದು ಇನ್ನೊಂದು ಏನಂತ ಹೇಳಿದ್ರೆ ಇದನ್ನು ಹೇಳಲೇಬೇಕು ಈ ಕಿಚನಲ್ಲಿ. ಇದು ಸ್ಪೇಸ್ ಯೂಟಿಲೈಸೇಷನ್ಗೋಸ್ಕರ ಯಾವುದೇ ಥರ ಸ್ಪೇಸನ್ನು ನಾವು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ಪೇಸ್ ಯೂಟಿಲೈಸೇಷನ್ಗೋಸ್ಕರ ಈ ಥರದ ಒಂದು ಟಾಲ್ ಯೂನಿಟ್ನ ನಾವು ಪ್ರೊವೈಡ್ ಮಾಡಿದ್ವಿ. ಸ್ಟೋರೇಜ್ ಪರ್ಪಸ್ಗೆ ನಿಮ್ಗೆ ಏನಾದರೂ ಐಟಮ್ಸ್ ಎಲ್ಲ ಇದೆ ಅಂತ ಹೇಳಿದ್ರೆ ನೀವು ಆಬ್ವಿಯಸ್ಲಿ ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಸ್ಟೋರೇಜ್ ಆಗಲಿ ಅಂತ ಹೇಳಿ ಆ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದೀವಿ. ಹಾಗೆ ನೋಡಿದ್ರೆ ಇಲ್ಲಿ ಕೂಡ ನೋಡ್ಬೋದು ಇಲ್ಲಿ ಒಂದು ನಾವು ಎಲೆಕ್ಟ್ರಿಕಲ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದೀವಿ. ಅದು ಏನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೀವು ಆಬ್ವಿಯಸ್ಲಿ ಮೈಕ್ರೋ ಓವನ್ನ ಕೂಡ ಇಟ್ಕೋಬೋದು. ಸೊ ಇಲ್ಲಿ ಫ್ರಿಡ್ಜ್ಗೆ ಸಪ್ರೇಟ್ ಒಂದು ಸ್ಪೇಸನ್ನು ಕೊಟ್ಟಿರೋದಾದರೆ ಮೈಕ್ರೋ ಓವನ್ಗೆ ಅಂತಲೇ ಈ ಒಂದು ಸ್ಪೇಸ್ನ ಕೊಟ್ಟಿರೋದಾಗಿರುತ್ತೆ. ಆ್ಯಂಡ್ ಇದೆಲ್ಲ ಆಬ್ವಿಯಸ್ಲಿ ಸ್ಟೋರೇಜ್ಗಾಗಿರುತ್ತೆ. ಆ್ಯಂಡ್ ಕೆಳಗಡೆ ಇನ್ನೊಂದು ನೋಡ್ಬೋದು ವಿಕೇಜ್ ಬಾಸ್ಕೆಟ್ ಅಂತ ಹೇಳಿ ಕೂಡ ಪ್ರೊವೈಡ್ ಮಾಡಿದ್ವಿ. ಅಂದರೆ ಈ
ಥರದ ವೆಜಿಟೇಬಲ್ಸ್ ಆ ಥರದ್ದು ಏನಾದರೂ ಇಟ್ಕೋಬಹುದು ಅಂತ ಹೇಳಿದ್ರೆ ಆ ಸ್ಟೋರೇಜ್ ಪರ್ಪಸ್ಗೆ ಅಂತ ಎಲ್ಲ ಹೇಳ್ಬೋದು. ಮಾಡರ್ನ್ ಕಿಚನ್ ಅಂತ ಯಾಕೆ ಹೇಳಿದೆ ಅಂತ ನಾನು ಇನ್ನೊಂದು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈ ಒಂದು ಸಿಂಕ್ ಎಷ್ಟು ಯೂನಿಕ್ ಆ್ಯಂಡ್ ಮಾಡರ್ನ್ ಆಗಿ ನಾವು ಬಿಲ್ಟ್ ಮಾಡಿದೀವಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ ವಾಟರ್ ಫ್ಲೋ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಒಂದು ಟ್ಯಾಪನ್ನು ಎಷ್ಟು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿ ಮಾಡರ್ನೈಸ್ಡ್ ಆಗಿ ಕೊಟ್ಟಿದ್ದೀವಿ ಅಂತ ನೋಡ್ತಾ ಇರ್ಬೋದು. ಹಾಗೆ ನೋಡಿ ಎರಡೂ ಥರ ಎಲ್ಲ ಯೂಸ್ ಮಾಡ್ಬೋದು, ನೀವು ಒಂದೇ ಥರ ಫ್ಲೋ ಏನು ಬರೋದಿಲ್ಲ. ಸೊ ಜೊತೆಗೆ ಬೇರೆ ಎಲ್ಲ ಫೀಚರ್ಸ್ ಕೂಡ ಇದೆ, ತೋರಿಸ್ತೀನಿ ನೋಡಿ. ಇದನ್ನ ಫ್ಲೆಕ್ಸಿಬಲ್ ಕೂಡ ಇದೆ, ನೀವು ಆರಾಮ್ಸೆ ಇದನ್ನ ಆಚೆ ಈಚೆ ರೊಟೇಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ತೋರಿಸೋದಾದ್ರೆ ನೋಡಿ ಬಾಟಲ್ ಕ್ಲೀನರ್ ಅಥವಾ ಗ್ಲಾಸ್ ಕ್ಲೀನರ್ ಅಂತ ಹೇಳ್ಬೋದು. ಆರಾಮ್ಸೆ ನೀವೇನಾದರೂ ಯೂಸ್ ಮಾಡಿರುವಂಥ ಗ್ಲಾಸಸ್ನೆಲ್ಲ ಈ ಥರ ಆರಾಮ್ಸೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಆಕ್ಸೆಸ್ ಇದೆ. ಪ್ಯೂರಿಫೈಯರ್ನ ನಾವು ಮೇಲ್ಗಡೆ ಪ್ರೊವೈಡ್ ಮಾಡಿಲ್ಲ, ಕನ್ಸೀಲ್ಡ್ ಆಗಿ ಒಳಗಡೆನೇ ಇಟ್ಕೊಳ್ಳೋಕ್ಕೆ ಒಂದು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ವಿ. ಅದಕ್ಕೆ ಪ್ಯೂರಿಫೈಡ್ ವಾಟರ್ ಕನೆಕ್ಷನ್ ಇಲ್ಲಿ ಬರುತ್ತೆ. ಸೊ ಇದು ಒಂದು ಪ್ಯೂರಿಫೈಡ್ ವಾಟರ್ ಆಗಿರುತ್ತೆ. ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನೆಲ್ಲ ನೀವು ವಾಶ್ ಮಾಡಬೇಕಂತ ಹೇಳಿದ್ರೆ ಈ ಥರದ್ದೆಲ್ಲ ಟ್ಯಾಪ್ಸ್ನ ತುಂಬ ಫ್ಲೋ ಬರೋವಂಥ ವಾಟರ್ನ ವೇಸ್ಟ್ ಮಾಡೋದು ಬೇಡ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಥರದ್ದು ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ವಾಶ್ ಮಾಡೋಕ್ಕೆ ಅಂತಾರೆ ಈ ಥರದ ಒಂದು ಫೀಚರ್ನ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಪ್ರೊಫೈಲ್ ಗ್ಲಾಸ್ ವಿತ್ ಟಿಂಟೆಡ್ ಗ್ಲಾಸ್ ಇದೆ, ಇದು ಪ್ರೊಫೈಲ್ ಡೋಸ್ ವಿತ್ ಟಿಂಟೆಡ್ ಗ್ಲಾಸ್ ಅಂತ ಹೇಳ್ತಾರೆ. ಇದು ಸ್ಟೋರೇಜ್ ಪರ್ಪಸ್ಗೆ 4 ಸ್ಟೋರೇಜ್ ಯೂನಿಟ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಈ ಕಿಚನ್ ಪಕ್ಕದಲ್ಲಿ ಒಂದು ಬಾಲ್ಕನಿ ಇದೆ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಒಂದು ಸನ್ರೈಸ್ ಅಥವಾ ಸನ್ಸೆಟ್ ಟೈಮಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ನಿಮಗೆ ಲೇಕ್ ಎಲ್ಲ ಕಾಣಿಸ್ತಾ ಇದೆ ಅಲ್ಲ, ಆರಾಮ್ಸೆ ನೀವು ಏನಾದರೂ ಒಂದು ವ್ಯೂನ ಎಂಜಾಯ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಹತ್ತಿರದಲ್ಲೇ ಲೇಕ್ ಇರೋದ್ರಿಂದ ನಾವು ಒಂದು ಬೇ ವಿಂಡೋ ಕಾನ್ಸೆಪ್ಟನ್ನು ಸಜೆಸ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ. ಒಂದು ವ್ಯೂನ ಎಂಜಾಯ್ ಮಾಡಬೇಕಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಒಂದು ರಿಫ್ರೆಶ್ನೆಸ್ ಸಿಗಬೇಕಂತ ಹೇಳಿದ್ರೆ ಈ ಥರ ಕೂತ್ಕೊಂಡು ಆರಾಮ್ಸೆ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಇದನ್ನು ನೋಡ್ತಾ ಇರ್ಬೋದು. ಅಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ವಿಂಡೋಸ್ ಎಲ್ಲ ಬಂದುಬಿಟ್ಟು ಸ್ಲೈಡಿಂಗ್ ಡೋರ್ ಇರೋವಂಥ ವಿಂಡೋಸ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ವಿತ್ ಮೆಶ್ನ ಕೂಡ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಒಂದು ಮಸ್ಕಿಟೋ ಮೆಶ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ಮನೆಯಲ್ಲಿ ಸೇಫ್ಟಿ ಪರ್ಪಸ್ಗೆ, ಯಾವುದೇ ಥರ ಪ್ರಾಬ್ಲಮ್ಸ್ ಮಸ್ಕಿಟೋ ಅಂದೂ ಕೂಡ ಆಗಬಾರ್ದು ಅಂತ ಹೇಳಿ. ಇವಾಗ ನಾವು ನೋಡ್ತಾ ಇದ್ದೀವಿ ಕಾಮನ್ ಬಾತ್ರೂಮ್. ಬನ್ನಿ ಸರ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಕಾಮನ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗೀಸರ್. ನೋಡ್ತಾ ಇದ್ದೀರಲ್ಲ ಎಷ್ಟು ಮಾಡರ್ನ್ ಆಗಿ ಕೊಟ್ಟಿದ್ದೀವಿ ಅಂತ. ಹಾಗೆ ನೀವು ಟೈಲ್ಸ್ ವಿಚಾರಕ್ಕೆ ಅಂತ ಬರೋದಾದರೆ ನಾವು ಈ ಒಂದು ಟೈಲ್ಸ್ನ ಕನ್ಸ್ಟ್ರಕ್ಟ್ ಮಾಡುವಾಗ ಒಂದು 2 ದಿವಸಕ್ಕೆ ಚೆನ್ನಾಗಿ ನೀರು ನಿಲ್ಲಿಸಿ ಲೀಕೇಜ್ ಟೆಸ್ಟ್ಗೋಸ್ಕರ ಕಂಪ್ಲೀಟ್ ಟೆಸ್ಟ್ ಮಾಡಿ ಆನಂತರ ಏನಿದೆ ಟೈಲ್ಸ್ ವರ್ಕ್ ಎಲ್ಲ ನಾವು ಶುರು ಮಾಡ್ಕೊತೀವಿ. ಹಾಗೆ ಈ ಮನೆ ಕಟ್ಟುವಾಗ ಕ್ಲೈಂಟ್ಗೆ ಈ ವಾಟರ್ ಪ್ರೂಫ್ ಕಂಪ್ನಿ ಕಡೆಯಿಂದ ಒಂದು ಸರ್ಟಿಫಿಕೇಷನ್ ಕೂಡ ಅವರಿಗೆ ಕ್ಲೈಂಟ್ಗೆ ನಾವು ಕೊಡಿಸ್ಕೊಡ್ತೀವಿ ವಾಟರ್ ಪ್ರೂಫ್ ಚೆಕಿಂಗ್ ಎಲ್ಲ ಆದಮೇಲೆ. ಹಾಗೆ ಇಲ್ಲಿ ನೋಡಿದ್ರೆ ಒಂದು ವಾಷಿಂಗ್ ಏರಿಯಾ ಮತ್ತು ಒಂದು LED ಮಿರರ್ ಕೂಡ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ನೋಡ್ಬೋದು ಒಂದು ವಾಷಿಂಗ್ ಏರಿಯಾ ವಿತ್ LED ಮಿರರ್ ಕೂಡ ಕೊಟ್ಟಿದ್ದೀವಿ, LED ಲೈಟ್ ವಿತ್ ಮಿರರ್ ಕೂಡ ಕೊಟ್ಟಿದ್ದೀವಿ. ನೋಡ್ತಾ ಇದ್ರೆ ಹಾಗೆ ಬನ್ನಿ ಒಂದು ರೂಮ್ ಇದೆ, ತೋರಿಸ್ತೀನಿ ಹೇಗಿದೆ ಅಂತ. ಈ ಒಂದು ರೂಮ್ನ ಗೆಸ್ಟ್ ರೂಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಈ ಒಂದು ರೂಮ್ನ ಹೈಲೈಟ್ ಮಾಡೋಕ್ಕೋಸ್ಕರ ಈ ವಾಲ್ಪೇಪರ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ವಿ. ಒಂದು ಫ್ಲೋರಲ್ ಡಿಸೈನ್ ವಾಲ್ಪೇಪರನ್ನು ಪ್ರೊವೈಡ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಒಂದು ವಿಂಡೋ ಕಾನ್ಸೆಪ್ಟ್ ಅಂತ ಬಂದರೆ ಒಂದು ಯೂನಿ ಡೈರೆಕ್ಷನಲ್ಲಿ ಇರಬಾರ್ದು, ಒಂದು ಸನ್ಲೈಟಲ್ಲಿ ಇರ್ಬೋದು ಅಥವಾ ವೆಂಟಿಲೈಸೇಷನಲ್ಲಿ ಇರ್ಬೋದು, ಯೂನಿ ಡೈರೆಕ್ಷನಲ್ಲಿ ಬೇಡ ಅಂತ ಹೇಳಿ ಕ್ರಾಸ್ ವೆಂಟಿಲೇಷನ್ನ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಈ ಮನೆಯ ಪೇಂಟಿಂಗ್ ವಿಚಾರಕ್ಕೆ ಅಂತ ಬಂದರೆ ನಾವು 5 ಮೆಥಡ್ಸ್ ಆಫ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ ಸರ್. ಬಂದು ಸ್ಟಾರ್ಟಿಂಗ್ 2 ಪಟ್ಟಿ ಯೂಸ್ ಮಾಡ್ತೀವಿ, ಹಾಗೆ 1 ಕೋಟ್ ಆಫ್ ಪ್ರೈಮರ್ ಯೂಸ್ ಮಾಡ್ತೀವಿ ಮತ್ತು 2 ಕೋಟ್ ಪೇಂಟ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗೆ ಸ್ಟೀಲ್ ವಿಚಾರಕ್ಕೆ ಅಂತ ಬಂದರೆ ನಾವು ಯೂಸ್ ಮಾಡೋದು ಬಂದು ಕಾಮಧೇನು ಸ್ಟೀಲ್ಸ್ ಆಗಿರುತ್ತೆ. ಆ್ಯಂಡ್ ಸಿಮೆಂಟ್ ವಿಚಾರಕ್ಕೆ ಅಂತ ಬಂದರೆ ಆದಿತ್ಯ ಬಿರ್ಲಾ ಸಿಮೆಂಟನ್ನು ಯೂಸ್ ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ವಾರ್ಡ್ರೋಬ್ ವಿಚಾರಕ್ಕೆ ಅಂತ ಬಂದರೆ ನಾವಿಲ್ಲಿ ಯೂಸ್ ಮಾಡಿರೋದೆಲ್ಲ ಕಂಪ್ಲೀಟ್ ಬಂದು ಅಕ್ರಿಲಿಕ್ ಫಿನಿಶ್ಡ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದೀವಿ. ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ವಿತ್ ಕನ್ಸೀಲಿಂಗ್ ಹ್ಯಾಂಡಲ್ಸ್ ಅಂತಲೇ ಹೇಳ್ಬೋದು. ಹಾಗೆ ಮೇಲ್ಗಡೆ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗ್ತದೆ ಲ್ಯಾಫ್ಟ್ಸನ್ನು ಕೊಟ್ಟಿದ್ದೀವಿ. ಸೊ ಸ್ಟೋರೇಜ್ಗಂತೂ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇದು ವರ್ಕ್ ಸ್ಪೇಸ್ ಅಂತ ಹೇಳ್ಬೋದು. ಸೊ ನೀವು ವರ್ಕ್ ಮಾಡ್ತೀರಾ ಅಂದರೆ ಅಥವಾ ಏನಾದರೂ ಕೂತ್ಕೊಂಡು ಮಕ್ಕಳು ಇಲ್ಲಿ ಕೂತ್ಕೊಳ್ಳೋ ಕನ್ವೀನಿಯಂಟ್ ಇದೆ, ಅದಕ್ಕೆ ಸಪ್ರೇಟ್ ಕೂಡ ಇದೆ ಸ್ಪೇಸ್. ಬಟ್ ಏನಾದರೂ ಅವ್ರಿಗೆ ಕಂಫರ್ಟಬಲ್ ಇದು ಇಲ್ಲೇ ಮಾಡ್ತೀನಿ ಅಂದರೂ ಕೂಡ ಅದಕ್ಕೂ ಯೂಸ್ ಆಗುತ್ತೆ. ವರ್ಕ್ ಸ್ಪೇಸ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆರಾಮ್ಸೆ ಕೂತ್ಕೊಂಡು ಒಬ್ಬರು ವರ್ಕ್ ಕೂಡ ಮಾಡ್ಬೋದು. ಇದು ನಾನು ಡ್ಯೂಪ್ಲೆಕ್ಸ್ ಮನೆ ಅಂತ ಹೇಳಿದೆ. ಸೊ ಬನ್ನಿ ನೆಕ್ಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ಹಾಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ನಾನು ಸ್ಟೇರ್ ಕೇಸ್ ಬಗ್ಗೆ ಹೇಳಲೇಬೇಕು. ಈ ಸ್ಟೇರ್ ಕೇಸ್ ನಾವು ಯೂಸ್ ಮಾಡಿರೋ ಗ್ರಾನೈಟ್ ಎಲ್ಲ ಬಂದು ಲಪೋತ್ರ ಗ್ರಾನೈಟ್ಸ್ನ ಯೂಸ್ ಮಾಡಿದ್ದೀವಿ. ಹಾಗೆ ಇಲ್ಲಿ ನಾವು ಯಾವುದೇ ಥರ ಸ್ಪೇಸ್ನ ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸ್ಪೇಸ್ ಯುಟಿಲೈಸೇಷನ್ಗೋಸ್ಕರ ಅಂತ ಈ ಒಂದು ಸ್ಟೇರ್ ಕೇಸ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಆ ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ಎಲ್ಲ ಉಳ್ಕೊಳ್ಳುತ್ತಲ್ವ, ಇದನ್ನು ಅವರು ಐದರ್ ಕುತ್ಕೊಳ್ಳೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಎಂಟ್ರೆನ್ಸಿಂದ ಬಂದ ತಕ್ಷಣ ಒಂದು ಎಲಿಗೆಂಟ್ ಲುಕ್ಗೋಸ್ಕರ ಅವರು ಏನಾದರೂ ಡೆಕೋರ್ ಐಟಮ್ಸ್ನ ಇಟ್ಕೊಳ್ಳೋದಕ್ಕೂ ಕೂಡ ಅವ್ರು ಯೂಸ್ ಮಾಡ್ಬೋದು. ಆ ಒಂದು ರೀಸನ್ಗೆ ಈ ಥರದ್ದು ಒಂದು ಸ್ಟೇರ್ ಕೇಸ್ ಎಕ್ಸ್ಟೆಂಡ್ನ ಕೂಡ ನಾವು ಮಾಡಿದ್ದೀವಿ. ಹಾಗೆ ಇಲ್ಲಿ ನೋಡ್ಬೋದು SS ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ಒಂದು ಮನೆಗೆ ಲುಕ್ಕಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಔಟ್ಲುಕ್ಗೋಸ್ಕರ. ಸೊ ನಾನು ಅಲ್ಲಿ ಹೇಳಿದೆ ಅವ್ರೇನಾದರೂ ಡೆಕೋರ್ ಐಟಮ್ಸ್ ಅಂತ ಇಟ್ಕೊಂಡ್ರೆ ಅಥವಾ ಪ್ಲಾಂಟ್ಸ್ ಏನಾದರೂ ಇಟ್ಕೊಂಡು ಒಂದು ಗಾರ್ಡನ್ ಥೀಮ್ನ ಬೇಕಂತ ಹೇಳಿದ್ರೆ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ, ಹಾಗೆ ಈ ಒಂದು ಸ್ಟೇರ್ ಕೇಸ್ ಏರಿಯಾನ ಹೈಲೈಟ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಟ್ರಾಪಿಕಲ್ ಥೀಮ್ ವಾಲ್ಪೇಪರ್ನ ಕೂಡ ಪ್ರೊವೈಡ್ ಮಾಡಿದ್ವಿ ಒಂದು ಸ್ಟೇರ್ ಕೇಸ್ ಸ್ಪೇಸಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ಬನ್ನಿ ನೆಕ್ಸ್ಟ್ ಹೇಗಿದೆ ಅಂತ ನೋಡೋಣ. ಆ್ಯಂಡ್
ಈ ಕಡೆ ನೋಡ್ಬೋದು ನಾವು ಒಂದು ವಾಲ್ ಪ್ಯಾನಲಿಂಗ್ನ ಕೂಡ ಯೂಸ್ ಮಾಡಿದ್ದೀವಿ. ನಾನು ಹೇಳಿದೆ ಆ ಕಡೆ ಒಂದು ವಾಲ್ ಪೇಪರಿಂದ ಯೂನಿಕ್ ಆಗಿ ಕಾಣೋದಾದರೆ ಈ ಕಡೆ ಕೂಡ ಪ್ಲೇನ್ ಆಗಿರಬಾರ್ದು, ಒಂದು ಯೂನಿಕ್ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಪ್ಯಾನಲಿಂಗ್ನ ಕೂಡ ಯೂಸ್ ಮಾಡಿದ್ದೀವಿ. ಸೊ ನಾನು ಆಗಲೇ ಹೇಳಿದೆ ಈ ಒಂದು ಓನರ್ ಹೌಸ್ ಬಂದು 3 BHKದಾಗಿರುತ್ತೆ ಅಂತ. ಕೆಳಗಡೆ ಒಂದು ಗೆಸ್ಟ್ ರೂಮ್ ನೋಡಿದ್ವಿ. ಸೊ ಈಗ ಇನ್ನೊಂದು ರೂಮ್ ಹೇಗಿದೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ಬಂದು ಕಿಡ್ ರೂಮ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಕಿಡ್ಸ್ಗೆ ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾವು ಯೂಸ್ ಮಾಡಿರೋ ವಾಲ್ ಪೇಪರ್ ಕೂಡ ಕಿಡ್ ಥೀಮ್ಸಿಂದ ಇಟ್ಕೊಂಡೇ ನಾವು ಮಾಡಿದ್ದೀವಿ. ಈ ವಾಲ್ ಪೇಪರ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಆ್ಯಕ್ಚುಲಿ ಕಿಡ್ ರೂಮ್ಸ್ ಅನ್ನೋ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಹಾಗೆ ವೆಂಟಿಲೇಷನ್ಗೋಸ್ಕರ ನಾನು ಆಗಲೇ ಹೇಳ್ದಂಗೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ 2 ವಿಂಡೋಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ಸೀಲಿಂಗ್ ವಿಚಾರಕ್ಕೆ ಅಂತ ಬಂದರೆ ಪ್ಲೇನ್ ಫಾಲ್ ಸೀಲಿಂಗ್ನ ಮಾಡಿ ಅದಕ್ಕೆ ಒಂದು ಸ್ಟ್ರಿಪ್ ಲೈಟ್ಸ್ನ ವಿತ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿದ್ರೆ ಮಕ್ಕಳಿಗೆ ನಾನು ಹೇಳಿದೆ ಕಿಡ್ಸ್ ರೂಮ್ ಅಂತಲೇ ಹೇಳಿರೋದ್ರಿಂದ ಇದು ಸ್ಟಡಿ ಟೇಬಲ್ ಅಂತ ಕೂಡ ಈ ಒಂದು ಕಾನ್ಸೆಪ್ಟಲ್ಲಿ ಇದು ಒಂದು ಟೇಬಲ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡೋದಾದರೆ ಇದು ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಕನ್ಸೀಲ್ಡ್ ಹ್ಯಾಂಡಲ್ಸ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೂಡ ಕೊಟ್ಟಿದ್ದೀವಿ. ಇದು ಒಂದು ಡ್ರೆಸ್ಸಿಂಗ್ ಯೂನಿಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ವಿತ್ LED ಲೈಟ್ಸ್, ಆ ಮಿರರಲ್ಲಿ LED ಲೈಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಮತ್ತು ಚಾರ್ಕೋಲ್ ಪ್ಯಾನಲಿಂಗ್ ನಾವು ಈ ಒಂದು ಡ್ರೆಸ್ಸಿಂಗ್ ಯೂನಿಟನ್ನು ಪ್ರೊವೈಡ್ ಮಾಡಿದ್ವಿ ಅಂತ ಹೇಳ್ಬೋದು. ಡ್ರೆಸ್ಸಿಂಗ್ ಯೂನಿಟ್ ಬಗ್ಗೆ ನಾನು ಹೇಳಿದೆ, ಅದ್ರ ಪಕ್ಕದಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಪರ್ಪಸ್ಗೂ ಕೂಡ ನಾವು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ವಿ ಅಂತ ಹೇಳ್ಬೋದು. ಅದನ್ನು ಕೂಡ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಇಲ್ಲಿ ತನಕ ಅವ್ರ ಮಕ್ಕಳುಗಳೇನಾದರೂ ಬುಕ್ಸ್ನ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅಥವಾ ಎಕ್ಸ್ಟ್ರಾ ಏನಾದರೂ ಸ್ಟೇಷನರಿ ಥಿಂಗ್ಸ್ನ ಏನು ಬೇಕಾದರೂ ಇಟ್ಕೊಳ್ಳೋಕ್ಕೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಅಟ್ಯಾಚ್ಡ್ ವಾಶ್ರೂಮ್ನ ಕೊಟ್ಟಿದ್ದೀವಿ. ವೆಸ್ಟರ್ನ್ ಟಾಯ್ಲೆಟ್ ವಿತ್ ಗೀಸರ್ ಫಿಟ್ಟಿಂಗ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸೊ ನಾವು ಅವಾಗಲೇ ನೋಡಿದ್ವಲ್ಲ ಸ್ಟಡಿ ಟೇಬಲ್ ಅಂತ. ಸೊ ನಮ್ಗೆ ಯಾವ ಥರದ್ದು ಏನಾದರೂ ಟೇಬಲ್ಸ್ ಬೇಡ, ನಮ್ಗೆ ಏನಾದರೂ ಎಕ್ಸ್ಟ್ರಾ ಸ್ಪೇಸ್ ಬೇಕು ಓಡಾಡೋದಕ್ಕೆ ಅಥವಾ ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಏನಾದರೂ ಫಂಕ್ಷನ್ ಟೈಮಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನು ಈ ಥರ ಕೂಡ ಕಸ್ಟಮೈಸ್ಡ್ ಆಗಿ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡ್ಬೋದು. ಈ ಒಂದು ಟೇಬಲನ್ನು ನೋಡ್ತಾ ಇದ್ದೀರಲ್ಲ, ಬೇಕಂತ ಹೇಳಿದಾಗ ಹೀಗೆ ಕೂಡ ಫಿಕ್ಸ್ ಮಾಡ್ಬೋದು, ಬೇಡ ಅಂತ ಹೇಳಿದಾಗ ಆ ಥರ ಕೂಡ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡ್ಬೋದು. ಇವಾಗ ನೀವು ಇಷ್ಟೊತ್ತು ಕಿಡ್ಸ್ ರೂಮ್ ಹೇಗಿತ್ತು ಅಂತ ನೋಡಿದ್ರಿ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಇದನ್ನು ನೀವು ನೋಡಲೇಬೇಕು, ಎಷ್ಟು ಸ್ಪೇಷಿಯಸ್ ಆಗಿ ನಾವು ಸ್ಪೇಸನ್ನು ಪ್ರೊವೈಡ್ ಮಾಡಿದ್ದೀವಿ ಅಂತ. ಒಂದು ರೂಮಿಂದ ಒಂದು ರೂಮ್ಗೆ ಓಡಾಡೋದಕ್ಕೆ ಎಲ್ಲದಕ್ಕೂ ಆರಾಮ್ಸೆ 2-3 ಜನ ಅಟ್ ಎ ಟೈಮ್ ಓಡಾಡ್ಬೋದು. ಇದು ಕೂಡ SS ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ನಾವು ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ನಾನು ಕೆಳಗಡೆ ಲಿವಿಂಗ್ ರೂಮಿಂದ ನಿಮ್ಗೆ ಏನೆಲ್ಲ ತೋರಿಸಿದೆ ಅಲ್ಲ ಇಂಟೀರಿಯರ್ಸ್, ಆ ಒಂದು ಬುದ್ಧ ಡಿಸೈನ್ ಇರ್ಬೋದು ಅಥವಾ ಒಂದು ಲೈಟಿಂಗ್ಸ್ ಎಲ್ಲ ಇರ್ಬೋದು, ಎಷ್ಟು ಅದು ಆ್ಯಕ್ಚುಲಿ ಕೆಳಗಡೆ ಲಿವಿಂಗ್ ರೂಮಿಂದ ಮಾತ್ರ ಅಲ್ಲ ಈ ಒಂದು ಸ್ಪೇಸಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಇದಾಗಿರುತ್ತೆ ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್. ನೋಡ್ತಾ ಇರ್ಬೋದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಸೀಲಿಂಗ್ ವಿಚಾರಕ್ಕೆ ಅಂತ ಬಂದರೆ ನೋಡ್ತಾ ಇರ್ಬೋದು ಫ್ಲೂಟೆಡ್ ಪ್ಯಾನಲ್ಸ್ನ ನಾವು ಪ್ರೊವೈಡ್ ಮಾಡಿದ್ವಿ ವಿತ್ ಫಾಲ್ ಸೀಲಿಂಗ್ ಸ್ಟ್ರಿಪ್ ಲೈಟ್ಸ್ನ ಹಾಗೆ ಸ್ಪಾಟ್ ಲೈಟ್ಸ್ನ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ಈ ಕಡೆ ವಾಲ್ ವಿಚಾರಕ್ಕೆ ಅಂತ ಬರೋದಾದರೆ ಒಂದು ಸಿಂಪಲ್ ವಾಲ್ ಪೇಪರ್ನ ಕೂಡ ಕೊಟ್ಟಿದ್ದೀವಿ ವಿತ್ ಎಲೆಕ್ಟ್ರಿಕ್ ಪಾಯಿಂಟ್ಸ್. ನಿಮಗೆ TV ಇಟ್ಕೊಳ್ಳೋದಕ್ಕೂ ಕೂಡ ನೀವು TV ಹಾಕೊಳ್ಳೋದಕ್ಕೆ ಕೂಡ ನಾವೆಂಥ ಎಲೆಕ್ಟ್ರಿಕ್ ಪಾಯಿಂಟ್ಸನ್ನು ಪ್ರೊವೈಡ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ 2-ವೇ ಸ್ವಿಚಸ್ನ ಕೂಡ ಕೊಟ್ಟಿದ್ದೀವಿ. ನೀವೇನಾದರೂ ಅಲ್ಲಿ ಬೆಡ್ ಹಾಕೊಳ್ಳೋದಾದರೆ ನಿಮಗೆ ಅಲ್ಲಿ ಕೂಡ ಸ್ವಿಚ್ ಆಕ್ಸೆಸ್ ಇರುತ್ತೆ, ಎಲೆಕ್ಟ್ರಿಕ್ ಪಾಯಿಂಟ್ಸ್. ಆ್ಯಂಡ್ ಈ ಕಡೆ ಕೂಡ ಕಾರ್ನರಲ್ಲಿ ಕೂಡ ಇರುತ್ತೆ. ಸೊ 2-ವೇ ಸ್ವಿಚ್ ಆಕ್ಸೆಸ್ ಕೂಡ ಇದೆ. ಹಾಗೆ ಬಂದರೆ ಈ ಒಂದು ರೂಮಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಕೂಡ ಇದೆ ಅಂತ ಹೇಳ್ಬೋದು. ಬನ್ನಿ ತೋರಿಸ್ತೀನಿ. ನೋಡ್ತಿದ್ರಲ್ಲ ಇದು ಈ ಒಂದು ರೂಮ್ನ ವಾಕ್ ಇನ್ ವಾರ್ಡ್ರೋಬ್ ಆಗಿರುತ್ತೆ. ಈ ಒಂದು ಓನರ್ ಹೌಸನ್ನು ನಾನು ಏನೇನು ತೋರಿಸ್ತಾ ಇದ್ದೀನಲ್ಲ ಅದು ಕಿಚನ್ ಇರ್ಬೋದು ಅಥವಾ ವಾರ್ಡ್ರೋಬ್ಸ್ ಎಲ್ಲನೂ ಕೂಡ ಕಂಪ್ಲೀಟ್ಲಿ ಆಕ್ರಿಲಿಕ್ ಫಿನಿಶ್ಡ್ ವಾರ್ಡ್ರೋಬ್ಸೇ ಆಗಿರುತ್ತೆ. ಯಾವುದೇ ಸ್ಟೋರೇಜ್ ಯೂನಿಟ್ಸ್ ಇರ್ಬೋದು ಅಥವಾ ವಾರ್ಡ್ರೋಬ್ಸ್ ಕಪೋರ್ಡ್ಸ್ ಎಲ್ಲನೂ ಕೂಡ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಪೇಷಿಯಸ್ ಆಗಿ ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಮೇಲ್ಗಡೆ ಲ್ಯಾಫ್ಟ್ಸ್ ಕೂಡ ಎಲ್ಲ ಪ್ರೊವೈಡ್ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್ ಈ ಒಂದು ಮಾಸ್ಟರ್ ಬೆಡ್ರೂಮ್ನ ಸ್ಟೋರೇಜ್ ಯೂನಿಟ್ಸ್ ಆಗಿರುತ್ತೆ ಆ್ಯಂಡ್ ವಾರ್ಡ್ರೋಬ್ಸ್ ಆಗಿರುತ್ತೆ. ಇಲ್ಲೂ ಕೂಡ ಒಂದು ಡ್ರೆಸ್ಸಿಂಗ್ ಯೂನಿಟ್ಸನ್ನು ನಾವು ಪ್ರೊವೈಡ್ ಮಾಡಿದ್ವಿ ವಿತ್ LED ಲೈಟ್, ನೋಡ್ತಾ ಇರ್ಬೋದು. ಹಾಗೆ ಇದೆಲ್ಲ ಕಂಪ್ಲೀಟ್ ಸ್ಟೋರೇಜ್ ಯೂನಿಟ್ಸ್ಗೋಸ್ಕರ ಅಂತಲೇ ನಾವು ಪ್ರೊವೈಡ್ ಮಾಡಿರೋದು. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇರುವಂಥ ಒಂದು ರೂಮ್ ಆಗಿರುತ್ತೆ. ಇದರಲ್ಲಿ ಒಂದು ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಈ ಒಂದು ಬಾತ್ರೂಮ್ನ ಎಂತ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫ್ಯೂಚರಲ್ಲಿ ಏನಾದರೂ ನೀವು ಒಂದು ಗ್ಲಾಸನ್ನು ಹಾಕ್ಸ್ಕೋತೀನಿ ಅಂತ ಹೇಳಿದ್ರು ಕೂಡ ಹಾಕ್ಸ್ಕೋಬೋದು. ಇಷ್ಟೊತ್ತು ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ತಾ ಇದ್ರಿ. ಬನ್ನಿ ಈ ಒಂದು ಮನೆಯ ಬ್ಯೂಟಿಫುಲ್ ವ್ಯೂ ಈಗ ಇನ್ನೊಂದೇನಿದೆ ಅಂತ ತೋರಿಸ್ತೀನಿ. ಇದು ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಕನೆಕ್ಟ್ ಆಗಿರುವಂಥ ಒಂದು ಬಾಲ್ಕನಿ ಆಗಿರುತ್ತೆ, ನೋಡ್ತಾ ಇರ್ಬೋದು. ನಾನು ಆಗಲೇ ಕೆಳಗಡೆ ಕೂಡ ತೋರಿಸಿದೆ ಈ ಒಂದು ವ್ಯೂ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಈ ಕಡೆಯಿಂದ ಅಂತ. ನಿಮಗೆ ಲೇಕ್ನ ಕೂಡ ಎಂಜಾಯ್ ಮಾಡ್ಬೋದು, ಹಾಗೆ ಸನ್ಸೆಟ್ನ ಕೂಡ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೂಡ ನೋಡಿದ್ರೆ ನಾವು ಯೂಸ್ ಮಾಡಿರೋ ಗ್ರಾನೈಟ್ಸ್ ಎಲ್ಲ ಬಂದುಬಿಟ್ಟು ಲಪೋತ್ರಾ ಗ್ರಾನೈಟ್ಸ್ನ ಯೂಸ್ ಮಾಡಿದ್ವಿ, ಹಾಗೆ ಗ್ರಾನೈಟ್ ಕೋಪಿಂಗ್ನ ಕೂಡ ಯೂಸ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ನಾನು ಎಲಿವೇಷನಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ದೆ ನಿಮಗೆ ಟೆಕ್ಸ್ಚರ್ಡ್ ವಾಲ್ ಪೇಪರ್, ಟೆಕ್ಸ್ಚರ್ಡ್ ವಾಲ್ ಪೇಂಟನ್ನು ಯೂಸ್ ಮಾಡಿದ್ವಿ, ಎಲಿವೇಷನಲ್ಲೇ ತೋರಿಸಿದೆ. ಅದೇ ಥರ ಅದೇ ಕಾನ್ಸೆಪ್ಟಲ್ಲಿ ಇಲ್ಲಿ ಕೂಡ ನಾವು ಯೂಸ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಟೆಕ್ಸ್ಚರ್ಡ್ ವಾಲ್ ಪೇಪರ್ನ ಯೂಸ್ ಮಾಡಿದ್ವಿ, ಎಷ್ಟು ಡಿಫ್ರೆಂಟ್ ಆ್ಯಂಡ್ ಎಲಿಗೆಂಟ್ ಲುಕ್ಕಾಗಿ ಕಾಣಲಿ ಅಂತ ಹೇಳ್ಬೋದು.
ಹೇಳಿಬಿಟ್ಟು ಇಲ್ಲಿ ಕೂಡ ಅಷ್ಟೇ. ಹಾಗೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೆಲ್ಲ ಕಂಪ್ಲೀಟ್ ಟೆಕ್ಸ್ಚರ್ಡ್ ವಾಲ್ ಪೇಂಟ್ ಅಂತ ಹೇಳ್ಬೋದು. ಇಷ್ಟೊತ್ತು ನೀವು ಮಾಸ್ಟರ್ ಬೆಡ್ರೂಮ್ನ ನೋಡ್ತಾ ಇದ್ರಲ್ಲ, ಇವಾಗ ಬನ್ನಿ ಮಕ್ಕಳಿಗೆ ಸ್ಟಡಿ ರೂಮ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಒಂದು ರೂಮ್ನ ಕೊಟ್ಟಿದ್ವಿ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಯೂಸ್ ಮಾಡಿರುವಂಥ ಡೋರ್ ಎಲ್ಲ ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ನ ಯೂಸ್ ಮಾಡಿದ್ವಿ, ಇದೊಂದು ಕಾನ್ಸೆಪ್ಟ್ನ ಯೂಸ್ ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೂಡ ಒಂದು ಸ್ಟೋರೇಜ್ ಯೂನಿಟ್ಸ್ ಇದೆ. ನಾನು ಹೇಳಿದಲ್ಲ, ಸ್ಟೇಷನರಿ ಐಟಮ್ಸ್ನ ಅಥವಾ ಬುಕ್ಸ್ನ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಫಾರ್ ಕಂಪ್ಯೂಟರ್ ಆರ್ ಸಿಸ್ಟಮ್ಸ್ ಏನು ಬೇಕಾದರೂ ಇಟ್ಕೊಳ್ಳೋದಕ್ಕೆ ಅಥವಾ ಲ್ಯಾಪ್ಟಾಪ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದೀವಿ. ಸ್ಟಡಿ ಟೇಬಲ್ ಥರ ಒಂದು ಸ್ಪೇಸ್ನ ಪ್ರೊವೈಡ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನೋಡೋದಾದರೆ ಇಲ್ಲಿ ನಾವು ಗ್ರಾನೈಟ್ ಕ್ಲಾಡಿಂಗ್ನ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಲಿಫ್ಟ್ ಆಕ್ಸೆಸ್ ಇದೆ. ಸೊ ಎಸ್, ಇಲ್ಲಿ ಖಂಡಿತ ಸರ್, ಪ್ರತಿಯೊಂದು ಫ್ಲೋರಿಗೂ ಲಿಫ್ಟ್ ಆಕ್ಸೆಸ್ ಇದೆ. ಆ್ಯಂಡ್ ಈ ಒಂದು ಮನೆ ಸ್ಪೆಷಲಿ ಏನಂತ ಹೇಳಿದ್ರೆ ಮನೆ ಒಳಗಡೆಯಿಂದನೇ ಲಿಫ್ಟ್ ಇದೆ. ಸೊ ಮಕ್ಕಳಿರ್ಬೋದು ಅಥವಾ ಈ ಒಂದು ಓನರ್ ಹೌಸಿನ ಈ ಮನೆಯವ್ರು ಯಾರಾದರೂ ಹೊರಗಡೆ ಕೆಳಗಡೆ ಹೋಗ್ಬೇಕಂದ್ರೆ ಅವ್ರು ಇಲ್ಲಿಂದನೇ ಲಿಫ್ಟ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಎಲ್ಲ ಹೋಗಿ ಓಡಾಡ್ಬೋದು. ಆಕ್ಚುಲಿ ಸ್ಟೇರ್ ಕೇಸ್ ವಿಚಾರಕ್ಕೆ ಅಂತ ಬಂದರೆ ಈ ಒಂದು ಸ್ಟೇರ್ ಕೇಸ್ ಬಂದು ಚೈನ್ ಸ್ಟೇರ್ ಕೇಸ್ ಅಂತ, ಅಂದರೆ ಚೈನ್ ಲಿಂಕಿಂಗ್ ಸ್ಟೇರ್ ಕೇಸ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ಒಂದು ರೀತಿಯ ಡಿಸೈನ್ ಬರುತ್ತೆ, ಒಂದು ಸ್ಟೆಪ್ಪಿಂದ ಒಂದು ಸ್ಟೆಪ್ಗೆ ಅದೇ ರೀತಿಯ ಡಿಸೈನ್ ಕೂಡ ಡೌನಲ್ಲೂ ಬರುತ್ತೆ. ಸ್ಟೇರ್ ಕೇಸ್ ಡೌನಲ್ಲೂ ಬರುತ್ತೆ. ಯೂಶಲಿ ಬೇರೆ ಎಲ್ಲ ಸ್ಟೇರ್ ಕೇಸಲ್ಲಿ ಒಂದೇ ಲೆವೆಲಲ್ಲಿ ಹೀಗೆ ಸ್ಟೇರ್ ಕೇಸ್ ಇದ್ರೆ ಯಾವುದೇ ಥರ ಡಿಸೈನ್ಸ್ ಇರಲ್ಲ, ಕಟ್ಟಿಂಗ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಚೈನ್ ಲಿಂಕಿಂಗ್ ಅಂತ ಇದಕ್ಕೋಸ್ಕರನೇ ಹೇಳೋದು, ಒಂದು ಸ್ಟೆಪ್ಸಿಂದ ಒಂದು ಸ್ಟೆಪ್ಸ್ಗೆ ನಾವು ಕನೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಈ ಒಂದು ಮನೆಯ ಟೆರೇಸ್ಗೆ. ಬನ್ನಿ, ಟೆರೇಸ್ ಹೇಗಿದೆ ನೋಡೋಣ. ಇದಕ್ಕೂ ಕೂಡ ಸೇಫ್ಟಿಗೋಸ್ಕರ ಒಂದು ಟೀಕ್ ವುಡ್ಡಿಂದ ಮಾಡಿರುವಂಥ ಡೋರನ್ನು ಪ್ರೊವೈಡ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಈ ಒಂದು ಟೆರೇಸ್ ಅಂತ. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ಆಂಟಿ ಸ್ಕಿಡ್ ಟೈಲ್ಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಈ ಒಂದು ಮನೆಗೆ ಸ್ಲೈಡಿಂಗ್ ಲ್ಯಾಡರ್ನ ಕೂಡ ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದೀವಿ ಅಂತ. ಸೊ ಬೇಕಂತ ಹೇಳಿದಾಗ ನಿಮಗೆ ಮೇಲ್ಗಡೆ ಹೋಗಿ ನಿಮಗೆ ಟ್ಯಾಂಕ್ ಕೂಡ ಇದೆ. 4,000 ಕೆಪಾಸಿಟಿ ಇರುವಂಥ ಟ್ಯಾಂಕ್ಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವು ಮೇಲ್ಗಡೆ ಹೋಗೋಕ್ಕೆ ಆಕ್ಸೆಸ್ಗೋಸ್ಕರ ಇದನ್ನು ಕೊಟ್ಟಿರೋದು. ಆ್ಯಂಡ್ ಬೇಡ ಅಂದರೆ ಎಕ್ಸ್ಟ್ರಾ ಸ್ಪೇಸ್ ಬೇಕು ಅಂತ ಅಂದಾಗ ಸೈಡ್ ಕೂಡ ಮಾಡ್ಬೋದು. ನೋಡ್ತಾ ಇದ್ದೀರಾ. ಸೊ ಈ ಒಂದು ಟೆರೇಸಲ್ಲಿ ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ವಾಷಿಂಗ್ ಮಷಿನ್ನ ಕೂಡ ಇಟ್ಕೋಬೋದು. ಹಾಗೆ ಈ ಕಡೆ ಒಂದು ಸ್ಟೋನ್ ಮಾರ್ಬಲ್ಸ್ನ ಕೂಡ ಕೊಟ್ಟಿದ್ದೀವಿ, ಅಂದರೆ ಒಂದು ಗ್ರಾನೈಟನ್ನು ಕೂಡ ಕೊಟ್ಟಿದ್ದೀವಿ. ನೀವೇನಾದರೂ ಸ್ಟೋರೇಜ್ ಪರ್ಪಸ್ಗೆ ಅಥವಾ ಯುಟಿಲಿಟಿ ಏರಿಯಾ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನೀವು ಕೆಳಗಡೆ ಪೂಜಾ ರೂಮಲ್ಲಿ ನೋಡಿದ್ವಿ ನಾವು ಯಾವ ಥರ ಸ್ಕೈಲೈಟನ್ನು ಪ್ರೊವೈಡ್ ಮಾಡಿದ್ವಿ ಅಂತ. ಅದನ್ನು ಟೆರೇಸ್ ವ್ಯೂವಿಂದ ನೋಡಿದ್ರೆ ಹೇಗೆ ಕಾಣುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಟೆರೇಸಿಂದ ನೀವು ಡೈರೆಕ್ಟಾಗಿ ಪೂಜಾ ರೂಮ್ನ ಇಲ್ಲಿಂದ ಕೆಳಗಡೆ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನು ಕವರ್ ಮಾಡಿರೋದು ಈ ಒಂದು ಟಫ್ ಆ್ಯಂಡ್ ಗ್ಲಾಸ್, ಥಿಕ್ನೆಸ್ ಇರುವಂಥ ಒಂದು ಟಫ್ ಆ್ಯಂಡ್ ಗ್ಲಾಸ್ ಇಂದ ಕವರ್ ಮಾಡಿದ್ವಿ ಪ್ರೊಟೆಕ್ಷನ್ಗೋಸ್ಕರ ಅಂತ ಹೇಳ್ಬೋದು. ಸೊ ನಾನು ಈ ಒಂದು ಮನೆನ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ G+3.5 ಅಂತ. ಯಾಕೆ 3.5 ಅಂತ ಹೇಳಿದೆ ಅಂದರೆ ಈ ಒಂದು ಟೆರೇಸಲ್ಲಿ ಪ್ಲೇನ್ ಟೆರೇಸ್ ಅಷ್ಟೇ ಅಲ್ಲದೆ ಇಲ್ಲಿ ಕೂಡ ಒಂದು ಗೆಸ್ಟ್ ರೂಮನ್ನು ಪ್ರೊವೈಡ್ ಮಾಡಿದ್ವಿ. ಸೊ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಫ್ರೆಂಡ್ಸ್ ಬಂದರೆ ಯಾರು ಬೇಕಾದರೂ ಸ್ಟೇ ಆಗೋಕ್ಕೋಸ್ಕರ ಅವ್ರಿಗೂ ಪ್ರಾಬ್ಲಮ್ ಇಲ್ಲದೆ ನಮಗೂ ಪ್ರಾಬ್ಲಮ್ ಇಲ್ಲದೆ ಅವ್ರು ಆರಾಮ್ಸೆ ಇಲ್ಲಿ ಸ್ಟೇ ಆಗ್ಬೋದು. ಸೊ ಅದಕ್ಕೋಸ್ಕರ ಒಂದು ರೂಮನ್ನು ಕೂಡ ಪ್ರೊವೈಡ್ ಮಾಡಿದ್ವಿ ಅಂತ ಹೇಳ್ಬೋದು. ಇಲ್ಲಿ ಕೂಡ ಒಂದು ಲಿಫ್ಟ್ ಆಕ್ಸೆಸ್ ನಿಮಗೆ ಇಲ್ಲಿ ತನಕನೂ ಇದೆ, ಟೆರೇಸ್ವರೆಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. ನೋಡ್ತಾ ಇರ್ಬೋದು. ಮನೆ ಕಟ್ಸ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡ್ತಾ ಇದ್ವಿ. ಒಂದು 4-5 ಕಡೆ ವಿಚಾರ ಮಾಡಿ ಆಮೇಲೆ ನಾವು ರೈಸ್ ಝೋನ್ ಬಿಲ್ಡರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೂ ಡಿಸ್ಕಸ್ ಮಾಡಿ ಅವರು ಒಂದು ಮನೆ ತೋರಿಸಿದ್ರು ಮುಂಚೆ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಮನೆಯನ್ನು. ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಾವು ರೈಸ್ ಝೋನ್ ಬಿಲ್ಡರ್ಸ್ನ ನಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಅವ್ರಿಗೆ ಹೇಳಿದ್ವಿ. ಅದ್ರ ಪ್ರಕಾರ ಅವರು 1-2 ಡಿಸೈನ್ ಕೊಟ್ಟರು. ಆಮೇಲೆ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿ ಕನ್ಸ್ಟ್ರಕ್ಷನ್ ಅನ್ನ ಕಂಪ್ಲೀಟ್ ಮಾಡಿಸ್ಕೊಂಡಿರೋದು. ನಾವ್ ಹೆಂಗ್ ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಒಂದು 2 BHK ಯೂನಿಟ್ ನ ಪ್ರೊವೈಡ್ ಮಾಡಿದ್ವಿ. ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ಒಂದು ಮನೆಯ ಮೇನ್ ಡೋರ್ ಆಗಿರುತ್ತೆ. ಮೇನ್ ಡೋರ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಟೀಕ್ ವುಡ್ ಇಂದ ಆಗಿದೆ ವಿತ್ ಬ್ರಾಸ್ ಹ್ಯಾಂಡಲ್ಸ್. ಒಂದು ಒಳ್ಳೆ ಫಿನಿಶಿಂಗ್ ನ ಕೊಟ್ಟಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಇದ್ರದ್ದು ಫ್ರೇಮ್ ಬಂದು 6x4 ಫ್ರೇಮ್ ನಾವು ಪ್ರೊವೈಡ್ ಮಾಡಿದೀವಿ ಈ ಡೋರಿಗೆ. ಹಾಗೆ ಒಳಗಡೆ ಬಂದ್ರೆ ನೀವು ಇಲ್ಲಿ ಫ್ಲೋರಿಂಗ್ ನೋಡ್ತಾ ಇರ್ಬೋದು ಸರ್. ಇದಕ್ಕೆ ನಾವು ಪ್ರೊವೈಡ್ ಮಾಡಿರೋ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೋಡಿದ್ರೆ ಟಿವಿ ಕ್ಯಾಬಿನೆಟ್ ನೋಡೋಣ. ಟಿವಿ ಕ್ಯಾಬಿನೆಟ್ಸ್ ಅಲ್ಲೂ ಅಷ್ಟೇ ಒಂದು ವುಡನ್ ಲ್ಯಾಮಿನೇಟ್ ಇರುವಂತ ಒಂದು ಟಿವಿ ಕ್ಯಾಬಿನೆಟ್ ನ ಪ್ರೊವೈಡ್ ಮಾಡಿದೀವಿ. ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಕೊಟ್ಟಿದೀವಿ ಅಂತ ಹೇಳ್ಬೋದು. ಇಲ್ಲೂ ಕೂಡ ಒಂದು ಡೆಕೋರ್ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೂ ಕೊಟ್ಟಿದ್ದೀವಿ. ಹಾಗೆ ಕೆಳಗಡೆ ಕೂಡ ಸ್ಟೋರೇಜ್ ಐಟಮ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಹಾಗೆ ವಿಂಡೋಸ್ ಅಂತ ಹೇಳೋದಾದ್ರೆ 2 ವಿಂಡೋಸ್ನ ನಾವು ಆ್ಯಕ್ಚುಲಿ ಲಿವಿಂಗ್ ರೂಮಲ್ಲೇ 2 ಕಡೆ ವಿಂಡೋಸ್ನ ಕೊಟ್ಟಿದ್ದೀವಿ. ಒಂದು ಸನ್ಲೈಟ್ಗೋಸ್ಕರ ಹಾಗೆ ವೆಂಟಿಲೇಷನ್ಗೋಸ್ಕರ. ನೋಡ್ತಾ ಇರ್ಬೋದು ಆ ವಿಂಡೋಸಲ್ಲಿ ನಿಮ್ಗೆ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಮೆಶ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಆ್ಯಕ್ಚುಲಿ ನೀವು ನೋಡ್ತಾ ಇದ್ರೆ ಮಸ್ಕಿಟೋ ಮೆಶ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಹಾಗೆ ಇದೊಂದು ಕಾಮನ್ ಬಾತ್ರೂಮ್ ಇದೆ ಸರ್, ನೋಡ್ತಾ ಇರ್ಬೋದು. ಇಲ್ಲಿ ಒಳಗಡೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ರೂಮ್ ಇದೆ. ಈ ರೂಮ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಬೆಳಕು ಎಲ್ಲ ಸೂಪರ್ ಆಗಿದೆ ಅಂತ. ಲೈಟ್ ಹೌದು, ಇಲ್ಲಿ ಕೂಡ ಅದೇ ಹೇಳಿದ್ನಲ್ಲ ಸನ್ಲೈಟ್ಗೋಸ್ಕರ ಎಲ್ಲ ಚೆನ್ನಾಗಿರಲಿ ಅಂತ. ಸೊ ಇಲ್ಲೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು.
ಮೇಲೆ ಕೂಡ ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಇದೆ ನೀವು ನೋಡ್ತಾ ಇದ್ರೆ. ಸರ್ ಇವಾಗ ಈಗ ನೋಡ್ಬೋದು ಇಲ್ಲಿ ಕಿಚನ್ ವಿತ್ ಪೂಜಾ ರೂಮ್ ಇದೆ. ಆಕ್ಚುಲಿ ಪೂಜಾ ರೂಮ್ಗೆ ನೀವು ನೋಡ್ತಾ ಇರ್ಬೋದು ಒಂದು ಕ್ವಾಡ್ ಸ್ಲ್ಯಾಬ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ಹಾಗೆ ಕೆಳಗಡೆ ಸ್ಟೋರೇಜ್ ಯೂನಿಟ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ನೋಡ್ತಿರ್ಬೋದು ಪೂಜಾ ಐಟಮ್ಸ್ ಏನಾದರೂ ಇಟ್ಕೋಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಯೂನಿಟ್ ಇದಾಗಲಿ ಯುಟಿಲೈಸೇಷನ್ಗೋಸ್ಕರ ಅಂತ. ಸರ್ ಈಗ ನೋಡ್ತಿರ್ಬೋದು ಇದು ಕಿಚನ್ ಆಗಿರುತ್ತೆ, ಇದು ಆಲ್ರೆಡಿ ಆಕ್ಯುಪೈಡ್ ಆಗಿರುವಂಥ ಒಂದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಕಿಚನ್ ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನಾವು ನೋಡಿದ್ರೆ ಹ್ಯಾಂಡಲ್ಲೆಸ್, ಕಂಪ್ಲೀಟ್ ಹ್ಯಾಂಡಲ್ಲೆಸ್ ಲ್ಯಾಮಿನೇಟೆಡ್ ಫಿನಿಶಿಂಗ್ ಇರುವಂಥ ಒಂದು ಡ್ರಾಸ್ನ ಕೊಟ್ಟಿದ್ದೀವಿ. ನೋಡ್ತಿದ್ರಲ್ಲ ಬೇಸ್ ಯೂನಿಟ್, ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಹೇಗಿದೆ ಅಂತ. ಹಾಗೆ ಸಾಫ್ಟ್ ಕ್ಲೋಸಿಂಗ್ ಇದೆ, ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಮೇಲ್ಗಡೆ ಕೂಡ ಲ್ಯಾಫ್ಟ್ಸ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಆಲ್ರೆಡಿ ನಾ ಹೇಳಿದಾಗ ಆಕ್ಯುಪೈಡ್ ಆಗಿರೋದ್ರಿಂದ ಅವರ ಐಟಮ್ಸ್ ಎಲ್ಲ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಮೇಲೆ ಕೂಡ ಲ್ಯಾಫ್ಟ್ಸ್ ಎಲ್ಲ ಇದೆ. ಸ್ಲ್ಯಾಬ್ನ ಹೇಳೋದಾದ್ರೆ ಇದೆಲ್ಲ 40 mm ಥಿಕ್ನೆಸ್ ಇರುವಂಥ ಒಂದು ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ವಿ ಸ್ಲ್ಯಾಬ್ಗೆ. ಸೊ ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ನಾವು ಇದನ್ನ ಸ್ವಲ್ಪ ಆದಷ್ಟು ಇಷ್ಟ ಆಗುತ್ತೆ ಅಷ್ಟು ಕಾಸ್ಟ್ ಕಟಿಂಗ್ಗೋಸ್ಕರ ಸಿಂಪಲ್ ಆಗಿನೇ ಒಂದು ಕಿಚನ್ ಪ್ರೊವೈಡ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ಈ ಕಡೆಯಿಂದಾನೆ ಹೋಗಬೇಕು, ಬನ್ನಿ ನೋಡ್ತೀವಿ. ಸ್ಟೇರ್ ಕೇಸ್ ಎಲ್ಲ ನಾವು ಯೂಸ್ ಮಾಡಿರೋ ಬಂದು ಲಪೋತ್ರ ಗ್ರಾನೈಟ್ಸ್ನೇ ಯೂಸ್ ಮಾಡಿದ್ವಿ ನಾವು, ಲಪೋತ್ರನೇ ಯೂಸ್ ಮಾಡಿದ್ವಿ ಸರ್. ಹಾಗೆ ಇಲ್ಲಿ ವಿಂಡೋಸ್ ನೋಡ್ತಿರ್ಬೋದು. ಈಗ ನಮಗೆ ಡೇ ಟೈಮಲ್ಲಿ ಎಲ್ಲ ಕತ್ಲಾಗಬಾರ್ದು ಅಂತ ಹೇಳಿ ಒಂದು ನ್ಯಾಚುರಲ್ ಸನ್ಲೈಟ್ಗೋಸ್ಕರ ಹೇಳಿಬಿಟ್ಟು ಈ ಥರದ್ದು ಒಂದು ವಿಂಡೋಸ್ನ ಪ್ರೊವೈಡ್ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸ್ ಇರುತ್ತೆ. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ, ಬನ್ನಿ. ಈ ಫಸ್ಟ್ ಫ್ಲೋರಲ್ಲಿ ನಾವು 2 ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಒಂದು 1 BHK ಆಗಿರುತ್ತೆ, ಹಾಗೆ ಇಲ್ಲಿ ಬಂದರೆ ಒಂದು 2 BHK ಹೋಮ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲೊಂದು ಕಾರಿಡಾರ್ ಕೊಟ್ಟಿದ್ದೀವಿ ವಿತ್ SS ರೈಲಿಂಗ್ಸ್, ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ, ಅದು ಕೂಡ ನೋಡ್ತಾ ಇದ್ದೀರಾ. ಹಾಗೆ ಬನ್ನಿ ಈಗ 1 BHK ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು 1 BHK ರೆಂಟಲ್ ಹೋಮ್. ಸೊ ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾವು ಕೊಟ್ಟಿರೋದೆಲ್ಲ ಕಂಪ್ಲೀಟ್ ಟೀ ಕುಡ್ ಆಗಿದೆ. ಇವೊಂದು ಇದು ರೆಂಟಲ್ ಯೂನಿಟ್ ಆಗಿದ್ರು ನಾವು ಇಲ್ಲಿ ಯೂಸ್ ಮಾಡಿರೋದು ಕೂಡ ಟೀ ಕುಡ್ಡೇ ಆಗಿರುತ್ತೆ. ಇದು 6x4 ಫ್ರೇಮ್ ಯೂಸ್ ಮಾಡಿದ್ವಿ. ನೋಡ್ತಿರ್ಬೋದು ಬ್ರಾಸ್ ಹ್ಯಾಂಡಲ್ಸ್ನ ಕೊಟ್ಟಿದ್ದೀವಿ. ಹಾಗೆ ಬಂದರೆ ಫ್ಲೋರಿಂಗ್ ಯೂಸ್ ಮಾಡಿರೋದೆಲ್ಲ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಆಗಿರುತ್ತೆ ಸರ್. ಹಾಗೆ ಬನ್ನಿ ಕಿಚನ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ನೋಡಿದ್ರೆ ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಇಲ್ಲಿ ಯೂಸ್ ಮಾಡಿರೋ ಸಿಂಕ್ಗೆ ಬಂದಿರೋದು ಕ್ವಾಡ್ಸ್ ಗ್ರಾನೈಟ್ನ ಯೂಸ್ ಮಾಡಿದ್ವಿ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು. ಹಾಗೆ ಸ್ಲ್ಯಾಬ್ ಎಲ್ಲ ಬಂದ್ಬಿಟ್ಟು 40 mm ಥಿಕ್ನೆಸ್ ಇರುವಂಥ ಒಂದು ಸ್ಲ್ಯಾಬ್ನ ಕೂಡ ಕೊಟ್ಟಿದ್ದೀವಿ. ಸ್ಟೋರೇಜ್, ಬೇಸ್ ಸ್ಟೋರೇಜ್ ಎಲ್ಲ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಫ್ಲಾಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ನೋಡ್ತಾ ಇರ್ಬೋದು. ಇದೆಲ್ಲ ಕಂಪ್ಲೀಟ್ ಲ್ಯಾಮಿನೇಟೆಡ್ ಫಿನಿಶಿಂಗ್ ಇರುವಂಥದ್ದು ಕೊಟ್ಟಿದ್ದೀವಿ. ಹಾಗೆ ಬಂದರೆ ಇದು 1 BHK ಆಗಿರೋದ್ರಿಂದ ಈ ರೂಮ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಸರ್ ಇಲ್ಲಿ ನೋಡ್ತಾ ಇರ್ಬೋದು ರೂಮ್ ಇದೆಲ್ಲ 1 BHK ಇದೆ. ಆಲ್ರೆಡಿ ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಆಕ್ಯುಪೈಡ್ ಆಗಿದ್ದಾರೆ ಆಲ್ರೆಡಿ. ಈಗ ಇಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಒಂದು ಬಾಲ್ಕನಿಗೆ ನೀವು ವ್ಯೂವ್ನ ಎಂಜಾಯ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಕೂಡ ಒಂದು ಬಾಲ್ಕನಿನ ಪ್ರೊವೈಡ್ ಮಾಡಿದ್ವಿ. ಈ ಒಂದು ಇದು ರೆಂಟಲ್ ಹೌಸ್ ಆಗಿದ್ರು ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಮೇಲ್ಗಡೆ ಸ್ಟೋರೇಜ್ ಇದೆ, ಇಲ್ಲೂ ಇದೆ, ವಿತ್ ಮಿರರ್ ಕೊಟ್ಟಿದ್ದೀವಿ, ಅದನ್ನು ಕೂಡ ನೋಡ್ಬೋದು. ಸೊ ನೀವು ಒಂದು ಕಾಮನ್ ಬಾತ್ರೂಮ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ, ಹಾಗೆ ಗೀಸರ್ ಫಿಟ್ಟಿಂಗ್ಸ್ನ ಕೂಡ ಕೊಟ್ಟಿದ್ದೀವಿ. ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ನಾವು ಇದಕ್ಕೆ ಪ್ರೊವೈಡ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದು ಹಿಂಡ್ವೇರ್ ಆಗಿರುತ್ತೆ. ಮತ್ತು ನೀವು ಟೈಲ್ಸ್ ಕೂಡ ನೋಡ್ತಾ ಇರ್ಬೋದು ಸರ್, ಎಲ್ಲ ವಾಟರ್ ಪ್ರೂಫ್ ಮಾಡಿ ನಾವು ಕನ್ಸ್ಟ್ರಕ್ಷನ್ ಟೈಮಲ್ಲೇ ವಾಟರ್ ಪ್ರೂಫಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲನೂ ಮಾಡಿರುವಂಥದ್ದಾಗಿರುತ್ತೆ. ಬಿಫೋರ್ ಕನ್ಸ್ಟ್ರಕ್ಷನ್ ನಾವು ಎಲ್ಲ ಡ್ರಾಯಿಂಗ್ಸ್ನ ಪ್ರೊವೈಡ್ ಮಾಡಿರ್ತೀವಿ. ಎಲೆಕ್ಟ್ರಿಕಲ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಎಲ್ಲ ಡ್ರಾಯಿಂಗ್ಸ್ನ ಕೊಟ್ಟು ಓನರ್ಗೆ ಅದು ಕಂಪ್ಲೀಟ್ ಅವ್ರ ರಿಕ್ವೈರ್ಮೆಂಟ್ಸಿಗೆ ಮ್ಯಾಚ್ ಆಗ್ತಿದೆ ಅಂತ ಅಂದಮೇಲೆ ಓಕೆ ಆದಮೇಲೆ ನಾವು ಎಲ್ಲ ಥರ ಕನೆಕ್ಷನ್ಸ್ನ ಕೊಡೋದು. ನೋಡ್ತಾ ಇರ್ಬೋದು ನಾವು ಈ ಪಾಯಿಂಟ್ಸ್ ಎಲ್ಲ ಅವ್ರಿಗೆಲ್ಲ ಮಾಡಿಫಿಕೇಷನ್ಸ್ ಆಗಿ ಅವ್ರಿಗೆ ಓಕೆ ಆದಮೇಲೆ ಅವ್ರ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಕೊಟ್ಟಿರ್ತೀವಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಇಲ್ಲಿ ಯೂಸ್ ಮಾಡಿರುವಂಥ ಒಂದು ಎಲೆಕ್ಟ್ರಿಕ್ ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ಆಂಕರ್ ರೂಮ್ ಅದಾಗಿರುತ್ತೆ. ಸೊ ಜನರಲ್ ನಿಮ್ಮ ಹತ್ರ ಎಷ್ಟು ಪ್ಯಾಕೇಜ್ ಇದೆ ಮೇಡಮ್ ಕನ್ಸ್ಟ್ರಕ್ಷನ್? ಸರ್ ನಮ್ಮ ಹತ್ರ ಯೂಶಲಿ 4 ಟೈಪ್ಸ್ ಆಫ್ ಪ್ಯಾಕೇಜಸ್ ಇದೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು 1630 ಇಂದ 2200 per ಸ್ಕ್ವೇರ್ ಫೀಟ್ ತನಕನೂ ನಮ್ಮ ಹತ್ರ ಪ್ಯಾಕೇಜಸ್ ಇದೆ. ಆ್ಯಂಡ್ ಈ ಒಂದು ಮನೆಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿರೋದು 1810 rupees per ಸ್ಕ್ವೇರ್ ಫೀಟಲ್ಲಿ ನಾವು ಈ ಒಂದು ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಸರ್. ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಎರಡೂ ಕೂಡ ನಾವೇ ಮಾಡ್ಕೊಡ್ತೀವಿ. ನಮ್ಮ ಒಂದು ಕಂಪ್ನಿ ಬಂದ್ಬಿಟ್ಟು ರೈಝೋನ್ ಬಿಲ್ಡರ್ಸ್ ಅಂತ. ನಮ್ಮದು ಒಂದು ಕಂಪ್ನಿ ಲೊಕೇಟ್ ಆಗಿರುವಂಥದ್ದು ಶ್ರೀನಗರ 50 feet ರೋಡಲ್ಲಿ. ಸೊ ನಿಮ್ದು ಏನಾದರೂ ಕ್ವೇರೀಸ್ ಇದ್ದರೆ ಯಾವುದಾದ್ರೂ ಪ್ರಾಪರ್ಟಿ ರಿಲೇಟೆಡ್ ಅಥವಾ ಕನ್ಸ್ಟ್ರಕ್ಷನ್ ರಿಲೇಟೆಡ್ ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದು ವಿಚಾರಿಸೋಕಿದೆ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಡೈರೆಕ್ಟಾಗಿ ಒಂದು ಆಫೀಸ್ ವಿಸಿಟ್ ಮಾಡ್ಬೋದು, ಅಥವಾ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಒಂದು ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ನಾವು ನಿಮಗೆ ರೀಚ್ ಔಟ್ ಆಗ್ತೀವಿ.